ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕಳೆದ 3 ವರ್ಷಗಳಿಂದ ಚರ್ಚೆ ಮಾಡ್ತಿದ್ದಂತಹ ಆ ವಿಷಯಕ್ಕೆ ಬಹುತೇಕ ಶುಭಂ ಹೇಳುವಂತಹ ಕಾಲ. ಯಾಕಂತ ಹೇಳಿದ್ರೆ ಸ್ವತಃ ಘನತೆವಿತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಹೌದು, ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆದರೆ ಮುಂದೇನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ಕೂಡ ಆ ಘನತೆವಿತ್ತ ಸ್ಥಾನದಲ್ಲಿ ಯಾರು ಕೂರ್ತಾರೆ, ಮುಂದಿನ 2 ವರ್ಷಗಳ ಕಾಲ ಆಡಳಿತ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದೆ. ಈ ಎಲ್ಲ ಬೆಳವಣಿಗೆಗಳ ಕುರಿತಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಎರಡು 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಆ ದಿನಗಳನ್ನು ನೆನಪು ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಯಾರು ಕರ್ನಾಟಕದ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಸುದೀರ್ಘ 6-7 ದಿನಗಳ ಚರ್ಚೆ ಅಂತಿಮವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಅಂತ ಘೋಷಣೆಯಾಗತ್ತೆ. ಆರಂಭದ ಒಂದು 3-4 ತಿಂಗಳು ಅಂತ ಏನು ಚರ್ಚೆ ಆಗಲಿಲ್ಲ, ಬಹುತೇಕ 6 ತಿಂಗಳು ಅಂದ್ಕೊಳ್ಳೋಣ. ಯಾಕಂದರೆ ಗ್ಯಾರಂಟಿ ಅನುಷ್ಠಾನದಲ್ಲಿ ಬ್ಯುಸಿಯಾಗಿದ್ದರು. ಆಮೇಲೆ ಶುರುವಾಯಿತು ನೋಡಿ ಅಸಲಿ ಆಟ. 15 ದಿವಸ, 1 ತಿಂಗಳು, 3 ತಿಂಗಳಿಗೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈ ಥರದ ಒಂದಷ್ಟು ದೊಡ್ಡ ಹೇಳಿಕೆಗಳು ದೊಡ್ಡ ನಾಯಕರ ಬಾಯಲ್ಲಿ ಬಂತು. ಅದೊಂದು ರೀತಿ ಉಲ್ಬಣ ಆಯಿತು ಸಮಸ್ಯೆ. ಏನಪ್ಪ ಇದು, ದಿನ ಬೆಳಗಾದರೆ ಇದೇ ಚರ್ಚೆ ಮಾಡಬೇಕಲ್ಲ ಅನ್ನುವಂಥ ಸನ್ನಿವೇಶ. ಬಹುತೇಕ ಈ 3 ವರ್ಷಗಳ ಕಾಲ ಮೂಲ ಸೌಕರ್ಯಗಳಿಗಿಂತ ಹೆಚ್ಚಾಗಿ, ಕರ್ನಾಟಕದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಇದನ್ನೇ ಮಾತಾಡಿದ್ದು ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ. ಆದರೆ ಈ ಸಮಸ್ಯೆಗೂ ಕೂಡ 3 ವರ್ಷದ ನಂತರ ಇತಿಶ್ರೀ ಹಾಡುವಂಥ ಕಾಲ. ಹೌದು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆರಂಭದಲ್ಲಿ ಅವರ ಮಾತುಗಳು ಹೀಗಿತ್ತು. ಆರಂಭದಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳಿದಂಥ ವಿಚಾರ 5 ವರ್ಷ ನಾನೇ CM ಅಂತ. ಆ ನಂತರದ ಸಂದರ್ಭದಲ್ಲಿ ಶಾಸಕರ ಬಲ ಬೇಕು ಮುಖ್ಯಮಂತ್ರಿ ಆಗೋದಕ್ಕೆ ಅಂದರು. ಆ ನಂತರ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು. ಆ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಯಾಕೆ ಹೇಳಿದ್ರು ಅಂದರೆ ಅವರು ಕೊಟ್ಟಂತಹ ಮಾತು. ಆ ಮಾತಿಗೆ ಬದ್ಧರಾಗಿ ಯಾವುದೇ ರೀತಿಯ ಪ್ರಹಸನಕ್ಕೆ ಈಡು ಮಾಡಿಕೊಡದೆ, ನೋಡಿ ರಾಜಕಾರಣ ಅಂದಾಗ ಈ ರಾಜೀನಾಮೆಯ ಸಂದರ್ಭದಲ್ಲಿ ಬಹಳ ಪ್ರಹಸನಗಳನ್ನು ಕಣ್ತುಂಬಿಕೊಳ್ಬೇಕಾಗತ್ತೆ. ಬಟ್ ಅಂತ ಯಾವುದೇ ಪ್ರಹಸನಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಎಲ್ಲವೂ ಕೂಡ ಸುಭಿಕ್ಷವಾಗಬೇಕು ಅನ್ನುವಂತಹ ಸದುದ್ದೇಶದಿಂದ ನೋಡಿ ಎಲ್ಲವೂ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿ ರಾಜೀನಾಮೆ ಅನ್ನೋದು ಕೊಟ್ಟಿದ್ದಾಗಿದೆ. ಇದು ರಾಜ್ಯಪಾಲರ ಅನುಪಸ್ಥಿತಿಯಲ್ಲಾಗಿದ್ದರೂ ಕೂಡ ರಾಜ್ಯಪಾಲರು ಬಂದ ನಂತರ ಸಂವಿಧಾನದ ಪ್ರಕಾರ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರವೇ ಅದನ್ನು ಅಂಗೀಕಾರ ಮಾಡ್ತಾರೆ. ಬಟ್ ಈ ಹಿಂದಿನ ಕೆಲವೊಮ್ಮೆ ರಾಜೀನಾಮೆಗಳನ್ನು ನೆನಪಿಸ್ಕೊಂಡ್ರೆ, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಕೆಲವೊಂದು ಸನ್ನಿವೇಶಗಳನ್ನು ನೆನಪಿಸ್ಕೊಂಡ್ರೆ ಬಹುತೇಕ ಪ್ರಹಸನಗಳನ್ನು ರಾಜ್ಯ ಜನ ಕಣ್ತುಂಬಿಕೊಂಡಿದ್ದೇ ಆಯಿತು. ಬಟ್ ನೋಡಿ, ಮುಖ್ಯಮಂತ್ರಿ ಸ್ಥಾನದ ಬಹಳ ದೊಡ್ಡ ಆಕಾಂಕ್ಷಿ DK ಶಿವಕುಮಾರ್, ಪಕ್ಕದಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಇದ್ದಾರೆ. ಅವರನ್ನು ಎಡಬಲ ಕೂರಿಸ್ಕೊಂಡು ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಹೈಕಮಾಂಡ್ಗೆ ನಾನು ಮಾತು ಕೊಟ್ಟಿದ್ದೆ, ಅವ್ರು ಹೇಳಿದಾಗ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲವೂ ಕೂಡ ಸುಲಲಿತವಾಗಿರಬೇಕು ಅಂತ ಹೇಳಿ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಹೀಗೂ ಕೊಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇದು ದೇಶಕ್ಕೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. CM ಸ್ಥಾನದಿಂದ ಸಿದ್ದರಾಮಯ್ಯನವರು ನಿರ್ಗಮಿಸ್ತಾ ಇದ್ದಾರೆ. ಲೋಕಭವನದ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ರವಾನೆ ಮಾಡಿದ್ದಾರೆ. ಮಾತಿನ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡು ಧನ್ಯವಾದ ಹೇಳಿದ್ದಾರೆ. ಇದರ ಜೊತೆಗೆ ನಾನು ಯಾವತ್ತೂ ಕೂಡ ಅಧಿಕಾರ ಹಣದ ಹಿಂದೆ ಹೋದವನಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಹೋಗ್ತಾರಾ, ಈ ಒಂದು ಪ್ರಶ್ನೆ ಇತ್ತು, ಅದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ನನ್ನ ಸ್ವ ಇಚ್ಛೆಯಿಂದ ಕೊಡ್ತಿರುವಂಥ ರಾಜೀನಾಮೆ, ಮತದಾರರೇ ನನ್ನ ದೇವರು ಅಂತ ಹೇಳಿದ್ರು, ಸಂವಿಧಾನವೇ ನನ್ನ ಬಲ ಅಂತ ಹೇಳಿದ್ರು, ಕಾಂಗ್ರೆಸ್ ನಾಯಕರಿಗೆ ನನ್ನ ಕೃತಜ್ಞತೆ ಅಂತ ಹೇಳಿದ್ರು, ರಾಜಕಾರಣದ ಸದಾಶಯ ಏನಿತ್ತು ಅನ್ನೋದನ್ನು ಉಲ್ಲೇಖ ಮಾಡಿದ್ರು, ಗುರುಗಳನ್ನೆಲ್ಲ ಸ್ಮರಣೆ ಮಾಡಿದ್ರು. ಅದನ್ನು ನಾನು ಉಲ್ಲೇಖ ಮಾಡಲೇಬೇಕು. ರಾಜಪ್ಪ ಮಾಸ್ತರ್, ನಂಜುಂಡಸ್ವಾಮಿ, ರಾಮಕೃಷ್ಣ ಹೆಗಡೆಯವರೇ ನನ್ನ ಈ ರಾಜಕೀಯ ಜೀವನಕ್ಕೆ ಕಾರಣ ಅಂತ ಉಲ್ಲೇಖ ಮಾಡಿದ್ರು. ಮತ್ತು ನುಡಿದಂತೆ ನಡೆದ ತೃಪ್ತಿ ನನಗಿದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ಹೌದು, ರಾಜಕಾರಣದಲ್ಲಿ ಯಾವತ್ತೂ ಕೂಡ
ಎರಡ್ನಾಲ್ಗೆ ಅಂತ ಹೇಳ್ತಾರೆ. ನುಡಿದಂತೆ ನಡೆಯೋದು ಅಷ್ಟು ಸುಲಭದ ಮಾತಲ್ಲ. ಎನಿಹೌ ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಬಟ್ ಉಳಿದವರು ಇದನ್ನು ಯಾವ ರೀತಿ ಉಲ್ಲೇಖ ಮಾಡ್ತಾರೆ, ಟೀಕೆ ಟಿಪ್ಪಣಿ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ರಾಜ್ಯದ ಆರ್ಥಿಕ ಸಾಧನೆ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಹಳಷ್ಟು ಬಂದಿದ್ದಾವೆ. ಅದಕ್ಕೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಸುದೀರ್ಘವಾದಂತಹ ಮಾತುಕತೆ ಅದು. ಅದರಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯದ ದನಿಯಾಗಿ ತಾನು ಹೆಂಗೆ ಕೆಲಸ ಮಾಡಿದ್ದೇನೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕೇಂದ್ರ ರಾಜಕೀಯಕ್ಕೆ ಹೋಗೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ನ ಬಹುತೇಕರು ಅರ್ಹರು ಮತ್ತು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜೀನಾಮೆಯ ನಂತರದ ಸಂದರ್ಭದಲ್ಲೂ ಕೂಡ ನಗುಮುಖದಿಂದ ಈ ಒಂದು ಸ್ಥಾನವನ್ನು ತ್ಯಜಿಸುವಂಥ ಪ್ರಕ್ರಿಯೆಗೆ ಸಾಕ್ಷಿಯಾಗಿದ್ದಾರೆ ಅನ್ನೋದಾದರೆ ವಿಚ್ ಇಸ್ ವೆರಿ ಗುಡ್. ಈಗ ಯಾವುದೇ ರಾಜೀನಾಮೆಗಳಾದ ಸಂದರ್ಭದಲ್ಲಿ ಹೀಗೆ ಆಗಬೇಕು. ಹೀಗಾದರೆ ಯಾವ ಪ್ರಹಸನಗಳು ಕೂಡ ನಡೆಯೋದಿಲ್ಲ. ಬಟ್ ಅಭಿವೃದ್ಧಿ ದೃಷ್ಟಿಯಿಂದ ನಾವು ನೋಡ್ತಾ ಹೋಗೋದಾದರೆ ಬಹಳಷ್ಟು ಪ್ಲಸ್ಸು ಮೈನಸ್ಸು ಡೆಫಿನೆಟ್ಲಿ ಇದ್ದೇ ಇದೆ. ಬಟ್ ಕರ್ನಾಟಕದ ಈ ಒಂದು ರಾಜಕೀಯ ರಾಜೀನಾಮೆಯ ಸಂದರ್ಭದಲ್ಲಿ ಒಂದೆರಡು ಉಲ್ಲೇಖ ಮಾಡೇ ಬಿಡ್ತೀನಿ. ಏನಂತ ಹೇಳಿದ್ರೆ, ಕಾಂಗ್ರೆಸ್ ಇಂಥ ರಾಜಕೀಯದಲ್ಲಿ ಯಾರ್ಯಾರನ್ನು ಹೆಂಗೆ ನಡೆಸ್ಕೊಂಡಿದೆ ಅಂತ. ದೇವರಾಜ ಅರಸು ಅವರನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಅವತ್ತು ಇಂದಿರಾ ಗಾಂಧಿ ಅವರನ್ನು ಗೆಲ್ಲಿಸಿ ತಂದಂತಹ ವ್ಯಕ್ತಿತ್ವ 1980ರಲ್ಲಿ ಬಿಗ್ ಶಾಕನ್ನು ಎದುರಿಸಬೇಕಾಗತ್ತೆ. ಇಮ್ಮಿಡಿಯೇಟಾಗಿ ರಾಜೀನಾಮೆ ಕೊಡುವಂಥ ಸನ್ನಿವೇಶ. ವೀರೇಂದ್ರ ಪಾಟೀಲ್ ಅವರ ರಾಜೀನಾಮೆ ಸನ್ನಿವೇಶ. ಅವರು ಅನಾರೋಗ್ಯ ಪೀಡಿತರಾಗಿದ್ದರು. ಆ ಸಂದರ್ಭದಲ್ಲಿ ತಗೊಳ್ಳೇಬೇಕಾಗಿತ್ತು ನಿರ್ಧಾರ. ಆದರೂ ಕೂಡ ಒಬ್ಬ ವ್ಯಕ್ತಿ ಪಕ್ಷಕ್ಕೆ ಬಂದಾಗ ಅವರನ್ನು ಸ್ವಾಗತಿಸುವಂಥ ರೀತಿ, ಅವರ ಎಕ್ಸಿಟ್ ಅಂದಾಗ ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಂಡಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಟೀಕೆ ಟಿಪ್ಪಣಿಗಳಾಗಿದ್ದಾವೆ. ಇನ್ನು ಬಂಗಾರಪ್ಪನವರು ಅನಿವಾರ್ಯವಾಗಿ ಕುರ್ಚಿ ಬಿಡೋ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಬಂದಂತಹ ರೀತಿ ಇರ್ಬೋದು, ಅದನ್ನು ಕೂಡ ಉಲ್ಲೇಖ ಮಾಡಿ ಒಂದಷ್ಟು ಟೀಕೆ ಟಿಪ್ಪಣಿಗಳಿದ್ದಾವೆ. ಸೊ ಇದೆಲ್ಲ ಒಂದು ಭಾಗ. ಆದರೆ ನೀವು ಗಮನಿಸ್ಬೋದು, ಯಡಿಯೂರಪ್ಪನವರು ತಮ್ಮ ಕುರ್ಚಿಯನ್ನು ಬಿಡುವ ಸಂದರ್ಭದಲ್ಲಿ ಯಾವ ರೀತಿ ಎರಡೆರಡು ಸಲ ಕಣ್ಣೀರಿಟ್ರು ಅಂಥೇಳಿ. ಆ ಕ್ಷಣವನ್ನಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ನಲ್ಲಿ ನೀವು ಗಮನಿಸ್ಬೋದು, ಎಲ್ಲ ಕಡೆ ನಗುಮುಖ ಇದೆ. ಅದರ ಹಿಂದಿನ ಲೆಕ್ಕಾಚಾರಗಳು ಗೊತ್ತಿಲ್ಲ. ರೈಟ್ ನಾವು ಏನು ಕಾಣಿಸ್ತಿದೆ ಅದನ್ನು ಮಾತಾಡೋದಾದರೆ ಯಾವುದೇ ಅಂಥ ಪ್ರಹಸನಗಳಿಲ್ಲದೆ, ಬಹಿರಂಗ ಪ್ರಹಸನಗಳಿಲ್ಲವೆ, ಒಂದು ಸುಖಾಂತ್ಯವನ್ನು ಕಾಣುವಂಥ ನಿಟ್ಟಿನಲ್ಲಿ ಹೊಸಬರಿಗೆ ಅವಕಾಶ ಅಥವಾ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ರೀತಿ ಸಕಾಲಕ್ಕೆ ನಿರ್ಧಾರ ತಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸ್ಥಾನದಲ್ಲಿರೋದು ಸಿದ್ದರಾಮಯ್ಯನವರು. ಅವ್ರನ್ನ ಬೇರೆ ಕಡೆ ಅಕೊಮೊಡೇಟ್ ಮಾಡಬೇಕು ಅನ್ನೋದಾದರೆ ಅದಕ್ಕಿಂತಲೂ ಉನ್ನತ ಮಟ್ಟದ ಸ್ಥಾನ ಬೇಕಾಗುತ್ತೆ. ನೋಡಿ, ಅಲ್ಲಿ ರಾಜ್ಯಸಭೆಯ ಅವಧಿ ಕೂಡ ಮುಕ್ತಾಯ ಆಯಿತು. ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಅ ಡಿಸಿಷನ್ ಅಂತ ಹೇಳಿ. ಸೊ ಆ ಟೈಮಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಅವರ ಇಂಗಿತವನ್ನು ವ್ಯಕ್ತಪಡಿಸಿ ಓಕೆನಾ ಅಂತ ಒಂದು ನೇರ ಮಾತುಕತೆಯನ್ನು ನಡೆಸಿ ಆ ರಾಜ್ಯಸಭೆಯ ಆ ಕಾಲವು ಅವಧಿನೂ ಮುಗೀತು. ನೋಡಿ, ನಿಮ್ಮನ್ನು ಇಲ್ಲ ಅಕೊಮೊಡೇಟ್ ಮಾಡ್ಬೋದು, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ವಿಚ್ ಇಸ್ ಗುಡ್ ಕಾನ್ವರ್ಸೇಷನ್. ನೋಡಿ, ಇನ್ನೊಂದು ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ರಾಜಕೀಯ ಏನು ಬೇಕಾದರೂ ಇರ್ಬೋದು, ಒದ್ದು ತಗೋತೀನಿ ಈ ಥರ 1000 ಹೇಳಿಕೆಗಳನ್ನು ಕೊಟ್ಟಿರ್ಬೋದು, ವರ್ಡ್ ಈಸ್ ವರ್ಲ್ಡ್ ಅಂತ ಹೇಳಿರ್ಬೋದು. ಬಟ್ ನೋಡಿ, ರಾಜಕಾರಣ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಗುರುವಿನ ಸ್ಥಾನದಲ್ಲಿ ನೋಡಿರ್ಬೋದು. ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನು ಸರ್ ಅಂತ ಸಂಬೋಧಿಸ್ತಾರೆ. ಅವರ ರಾಜಕೀಯ ಆಶಯಗಳನ್ನು ಉಲ್ಲೇಖ ಮಾಡ್ತಾರೆ. ನಾವು ಸಹೋದರರಂತೆ ಜೀವನವನ್ನು ನಡೆಸಿದ್ದೀವಿ ರಾಜಕೀಯದಲ್ಲಿ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಬಹಿರಂಗವಾಗಿ ಇದನ್ನು ಹೇಳ್ಕೊಂಡಿರುವುದರಿಂದಾಗಿ ಅದನ್ನೇ ನಾವು ಒಪ್ಕೊಳ್ಬೇಕಾಗತ್ತೆ. ಆಂತರಿಕವಾಗಿ ಗೊತ್ತಿಲ್ಲ. ಬಟ್ ಆ ಫೋಟೋ ಅಂತೂ ಕೂಡ ಒಂದೊಳ್ಳೆ ರಾಜಕೀಯ ಭವಿಷ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಲಿ ಅನ್ನುವಂಥ ಸಂದೇಶವನ್ನೇ ಕೊಡ್ತಾ ಇರೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಸೊ ಹಾಗಾಗಿ ಮುಂದಿನ 2 ವರ್ಷಗಳು ಹೇಗಿರುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಹಾಗಾದರೆ ಸಿದ್ದರಾಮಯ್ಯನವರು ತಾವು ಕೊಟ್ಟಂಥ ರಾಜೀನಾಮೆಯ ನಂತರದ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಬರೀ ಕೇಳ್ಕೊಂಬರೋಣ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿ ಇಲ್ಲ, ಇವತ್ತು ರಾತ್ರಿ ಬರ್ತಾರೆ ಅಂತೇಳಿ ಅವರ ಕಚೇರಿನಲ್ಲಿ ತಿಳಿಸಿದ್ರು.
ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ, ಅವರ ಬಳಿ ಕೊಟ್ಟಿದ್ದೇನೆ. ನಾನು ಮೊದಲಿನಿಂದಲೂ ಹೇಳ್ತಿದ್ದೆ, ಅನೇಕ ಸಾರಿ ಹೇಳಿದ್ದೀನಿ ಮಾಧ್ಯಮದವರು ಮುಂದೆ ಮತ್ತು ಹೊರಗಡೆ, ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನು ಕೊಡುತ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ನಾನು ನಾಳಿದ್ದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅಂದರೆ ಈ ಒಂದು ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ರಾಜ್ಯಪಾಲರು ನನ್ನ ರಾಜೀನಾಮೆ ಪತ್ರವನ್ನು ಅವರು ಬಂದ ಮೇಲೆ ಅಂಗೀಕಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. ಕನ್ನಡ ನಾಡಿನ, ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, 10 seconds. ಈ ಸಂದರ್ಭದಲ್ಲಿ ಅಪಾರವಾದಂಥ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ವಾಟ್ ಎವರ್ legislative party takes a decision, High Command takes a decision, he will be the chief minister.
ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ಉಮೇಶ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರು ಸಿದ್ದನಗೌಡರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ. ರೈಟ್, ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. ಶಶಿಕಾಂತ್ ಯಡ್ಡಳ್ಳಿ ಅವರೇ, ನೀವು ಹೇಳಿ, ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡದೆ ಒಂದು ರಾಜೀನಾಮೆಯನ್ನು ಹೀಗೂ ಕೂಡ ಕೊಡಬಹುದು ಅನ್ನೋದಕ್ಕೆ ಮಾದರಿ ಆಯಿತು ಈ ಒಂದು ರಾಜೀನಾಮೆ ವಿಚಾರ ಅಂತ ಅಂದ್ಕೊಳ್ಬೋದಾ? ಎಲ್ಲರೂ ಸೌಜನ್ಯವನ್ನು ಮರೆತಿದ್ದಾರೆ. DK ಶಿವಕುಮಾರ್ ಆಗಿರ್ಬೋದು, ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ಇವನ್ ಹೈಕಮಾಂಡ್ ಸಹಿತ ಎಲ್ಲಿಯೂ ಲೂಸ್ ಟಾಕ್ ಮಾಡ್ದೇನೆ, ಎಲ್ಲಿಯೂ ದ್ವೇಷ ಶತ್ರುತ್ವವನ್ನು ಬಾಯಿಯಿಂದ ಹೊರಗಡೆ ಹಾಕ್ದೇನೆ ಒಂದು ರೀತಿಯಾದಂಥ ಸೈಲೆಂಟ್ ಆಗಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿ, ತುಂಬ ಯಾರು ಗೊತ್ತಿರೋ ಹಾಗೆ ಮಾಡಿ ಏನನ್ನು ಸಾಧಿಸ್ಬೇಕಂತ ಹೈಕಮಾಂಡು ಸಾಧಿಸ್ತು. ಈ ಕಡೆ DK ಶಿವಕುಮಾರ್ ಅವರು ಸಹಿತ ಯಾವ ಒಂದು ಮಾತನ್ನು ಆಡದೆ ಎಲ್ಲೆಲ್ಲಿ ಒತ್ತಡ ತರಬೇಕು, ಎಲ್ಲೆಲ್ಲಿ ಏನನ್ನು ಹೇಳಬೇಕು ಅವುಗಳೆಲ್ಲವನ್ನು ಹೇಳಿ, ಅವ್ರಿಗೆ ಶಾಸಕರ ಬೆಂಬಲ ಏನು ಬೇಕಾಗಿಲ್ಲ, ನಮ್ಗೆ ಇನ್ನೇನು ಬೇಕಾಗಿಲ್ಲ, ನನಗೆ ಗೊತ್ತು ಹೇಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ತಮ್ಮದೇ ಆದಂಥ ಒಂದು ಚಾಣಾಕ್ಷ ನಡೆಗಳನ್ನು ಮೂಲಕ ಇವಾಗ ಒಟ್ಟಾರೆಯಾಗಿ ಒಂದು ಅಂತಿಮ ಹಂತಕ್ಕೆ ಬಂತು. ಇವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಆಗಬೇಕು ಮತ್ತು ಗೊತ್ತಿರತಕ್ಕಂಥದ್ದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಎಂದೋ ಯಾವತ್ತೋ 3 ವರ್ಷದ ಹಿಂದೆ ಯಾವುದೋ ಒಂದು ಒಪ್ಪಂದ ಆಗಿತ್ತಂತೆ, ಆದ್ರೆ ಅದ್ರ ಬಗ್ಗೆ ಯಾರೂ ಬಾಯ್ಬಿಟ್ಟಿಲ್ಲ ಇವತ್ತವರೆಗೂ. ನೋಡಿ ಏನು ಗುಟ್ಟಾಗಿ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ಅದು ಆಗಿತ್ತಾ? ಇಲ್ಲ, ಆಗಿತ್ತು ಅಂತ ಕೆಲವು ಜನ ಹೇಳ್ತಾರೆ. ಆದ್ರೆ ಯಾವ ಶಾಸಕರನ್ನ ಮಂತ್ರಿಗಳನ್ನ ಕೇಳಿದ್ರು ನಮಗೆ ಗೊತ್ತಿಲ್ಲ. ಅಂದ್ರೆ ಯಾರೂ ಸಹಿತ ಅದನ್ನ ಎಕ್ಸ್ಪೋಸ್ ಮಾಡದೇನೆ, ಜನರಿಗೆ ಹೇಳದೇನೆ ಗುಟ್ಟಾಗಿಟ್ಟಿದ್ರು. ಆ ಒಂದು ಗುಟ್ಟು ಇವತ್ತು ರಟ್ಟಾಯ್ತು. ಆಂತರಿಕ ಶಿಸ್ತು ಅಂತ ಕರಿಬಹುದಾ? ಆಂತರಿಕ ಶಿಸ್ತು ಅಂತ ಹೇಳಿ ನೀವು ಸುಮ್ಮನೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಆ ರೀತಿ ಹೇಳಿದ್ರೆ. ಈ ರೀತಿಯಾದಂಥ ಒಂದು ವಿಚಾರಕ್ಕೆ ಅನುಗುಣವಾಗಿ ಇಲ್ಲಿವತ್ತವರೆಗೂ ಗುಟ್ಟಾಗಿ ಇಟ್ಕೊಂಡು ಬಂದಿದ್ರು. ಸೊ ಆದ್ದರಿಂದ ಇವತ್ತು ನನಗೆ ಸಿದ್ದರಾಮಯ್ಯನವರು ಮಾತು ಹೇಳ್ತಾರೆ, ಸಂವಿಧಾನವೇ ಧರ್ಮ. ಹೌದು ಸ್ವಾಮಿ, ಸಂವಿಧಾನವೇ ಧರ್ಮ. ಆದರೆ ಸಂವಿಧಾನದಲ್ಲಿ ಎಲ್ಲಾದರೂ ಹೈಕಮಾಂಡ್ ಅಂತ ಏನಾದರೂ ಹುದ್ದೆ ಇದೆಯಾ? ಯಾವುದಾದ್ರು ಸಂವಿಧಾನದಲ್ಲಿ ಹೈಕಮಾಂಡ್ ಅಂತ ಏನಾದರೂ ಇದೆಯಾ? ಅಥವಾ ಹೈಕಮಾಂಡೇ ನೀವು ನಿರ್ಧರಿಸಬೇಕು ಅಂತ ಏನಾದರೂ ಇದೆಯಾ? ಏನಿಲ್ವಲ್ಲ. ಸಂವಿಧಾನದಕ್ಕೆ ಅತ್ಯಂತ ಎಲ್ಲರಿಗಿಂತ ಹೈಯೆಸ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಮತದಾರರು. ಆ ಮತದಾರರ ರಿಪ್ರೆಸೆಂಟೇಟಿವ್ ಅಂತ ಇರ್ತಾರಲ್ಲ, ಅವ್ರು ಯಾರು? ಪ್ರಜಾಪ್ರತಿನಿಧಿಗಳಾಗಿರ್ತಕ್ಕಂಥ MLAಗಳು, ಶಾಸಕರು. ಆ ಶಾಸಕರೆಲ್ಲ ಸೇರಿ ತಮಗೆ ಬಹುಮತದಿಂದ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಬೇಕಾಗಿರೋದು ಸಂವಿಧಾನಬದ್ಧವಾದಂಥ ಧರ್ಮ ಅಲ್ವಾ? ಅಲ್ವಾ? ಅಲ್ಲಿರ್ತಕ್ಕಂಥ ಯಾವುದೇ ಪಕ್ಷ ಇರಲಿ, ಹೈಕಮಾಂಡ್ ಅಲ್ಲಿಂದ ಹೇಳುತ್ತೆ ನೀವು ರಾಜೀನಾಮೆ ಕೊಡಿ, ಇನ್ನೊಬ್ರು ಬರ್ತಾರೆ ಅನ್ನುವುದೇ ಸಂವಿಧಾನ ವಿರೋಧಿ ಕೃತ್ಯ. ಹೌದೋ ಅಲ್ವೋ? ಸಂವಿಧಾನಕ್ಕೆ ಸಂಬಂಧಪಟ್ಟದಲ್ಲ ಇದು. ಸೊ ಆದ್ದರಿಂದ ಇವಾಗೂ ಸಹಿತ ಹೇಳ್ತಾ ಇದ್ದಾರೆ, ಶಾಸಕರ ಬೆಂಬಲ ಯಾರಿಗೆ? ಶಾಸಕರು ಹೇಳ್ತಾ ಇದ್ದಾರೆ ನಾವು ಸಹಿ ಸಂಗ್ರಹ ಮಾಡ್ತೀವಿ ಅಂತ. ಅಂದ್ರೆ ಶಾಸಕರ ಬೆಂಬಲ ಇವತ್ತವರೆಗೂ ಸಹಿತ ಸಿದ್ದರಾಮಯ್ಯವರು ಜಾಸ್ತಿ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೇನೆ ಹೋಗಲಿ, ಶಾಸಕರಾದರೂ 1+1 ಅಥವಾ 1-1 ಕೂತ್ಕೊಂಡು ಯಾರಿಗೆ ನಿಮ್ಮ ಬಹುಮತ ಇದೆ ಅಂತ ಬಂದ್ಬಿಟ್ಟು ಕೇಳಿದಾರ ಇವರು? ಸುರ್ಜೇವಾಲಾ ಅವರು ಕೇಳಿದಾರಾ? ವೇಣುಗೋಪಾಲ್ ಅವರು ಕೇಳಿದಾರಾ? ಯಾರಾದರೂ ಬಂದು ನೀವು ಯಾರಪ್ಪ ಇಬ್ರು ಇದ್ದಾರೆ, ಕಾಂಪಿಟೇಟರ್ಸ್ ಇದ್ದಾರೆ, ಇದರಲ್ಲಿ ಯಾರನ್ನ ಸಿದ್ದರಾಮಯ್ಯ ಅವ್ರನ್ನ ಮುಂದುವರ್ಸೋಣವಾ ಅಥವಾ DK ಶಿವಕುಮಾರ್ ಅವ್ರನ್ನ ತರನ ಅಂತ ಹೇಳ್ಬಿಟ್ಟು ಯಾರಾದರೂ ಕೇಳಿ ಯಾರಿಗೆ ಬಹುಮತ ಇದೆಯೋ ಅವರಿಗೆ ಇವರು ಚೀಫ್ ಮಿನಿಸ್ಟರ್ ಆಗಿ ಮುಂದುವರಿಸೋದು ಅಥವಾ ಮಾಡುವುದು ಮಾಡಿದ್ರೆ ಅದು ಸಂವಿಧಾನಬದ್ಧವಾಗಿತ್ತು. ಆದ್ರೆ ಇವಾಗ ಮೇಲ್ನವ್ರು ಹೇಳಿದ್ರು, ಇವ್ರು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಥವಾ ಹೈಕಮಾಂಡ್ ಹೇಳ್ತು ಅದಕ್ಕೆ ರಾಜೀನಾಮೆ ಕೊಟ್ಟೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದಾ? ಹೈಕಮಾಂಡ್ ಯಾರ್ರೀ ಪ್ರಜಾಪ್ರಭುತ್ವದಲ್ಲಿ? ಹೈಕಮಾಂಡ್ ಅನ್ನೋದೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಆದ್ರೆ ಜನ ಆಗ್ಬೇಕಷ್ಟೇ. ಹೈಕಮಾಂಡ್ ಅಂದ್ರೆ ಜನಪ್ರತಿನಿಧಿಗಳು. ಇಲ್ಲಿ ಜನಪ್ರತಿನಿಧಿಗಳ ನೀವು ಯಾವುದೇ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ಒಬ್ಬ ಮುಖ್ಯಮಂತ್ರಿಯನ್ನ ಬದಲಾಯಿಸ್ತೀರಾ? ಆಯ್ತಪ್ಪ, ಬದಲಾಯಿಸಿದ್ರಿ, ನಮಗೆ ಒಂದೇ ಒಂದು ಸಕಾರಣ ಕೊಡಿ, ಒಂದೇ ಒಂದು ಕಾರಣ ಕೊಡಿ. ಹೌದು, ಇಂಥವ್ರು ಇವರು ಇಂತಹ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಲ್ವಾ, ಕೊಡಿ. ಇಲ್ಲ ಇವರು ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ತತ್ವಕ್ಕೆ, ಕೊಡಿ. ಆ ರೀತಿ ನೋಡಿದ್ರೆ DK ಶಿವಕುಮಾರ್ ಅವರು ಎಷ್ಟೋ ಸರ್ತಿ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಈಶಾ ಫೌಂಡೇಶನ್ ಹೋಗಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕುಂಭಮೇಳದಲ್ಲಿ ಮುನಿಗೆ ಬಂದಿದ್ದಾರೆ. ಇವೆಲ್ಲವೂ ಗೊತ್ತಿದ್ದಾವೆ. ಬಿಜೆಪಿ ಗೀತೆಯನ್ನ ನೀವು ಇದರಲ್ಲಿ ಹಾಡಿದಿರಿ ನೀವು. ಸೊ ಇವುಗಳೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದಾಗಿತ್ತು. ಆದ್ರೂ ನಾನು ಹೇಳ್ತಾ ಇರೋದು DK ಶಿವಕುಮಾರ್ ಅಸಮರ್ಥ ಅಂತಲ್ಲ, ಅವರು ಚಾಣಾಕ್ಷರಾಗಿದ್ದಾರೆ, ಸಂಘಟನೆ ಗೊತ್ತಿದೆ. ಯಾಕಂದ್ರೆ ಈ
ರೀತಿಯಾದಂತ ಒಂದು ಬಹುಮತ ಕಾಂಗ್ರೆಸ್ಸಿಗೆ ಬರಬೇಕಾದ್ರೆ Okay. ಅದಕ್ಕೆ ಯಾವ ರೀತಿಯಾದ ಸಿದ್ದರಾಮಯ್ಯನವರ ಒಂದು ಮಾಸ್ ಲುಕ್ ಇದೆಯೋ, ಒಂದು ಮಾಸ್ ಲೀಡರ್ಶಿಪ್ ಇದೆಯೋ, ಅದ್ರ ಜೊತೆಗೆ ಒಂದಿಷ್ಟು ತಂತ್ರಗಾರಿಕೆ ಇದಲ್ವಾ, ಆ ತಂತ್ರಗಾರಿಕೆಯನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಇವರೆಲ್ಲರ ಒಂದು ಪರಿಶ್ರಮದಿಂದ ಅಹೋ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತು. ಅದು ಮುಂದುವರಿತಾ ಬಂತು. ಸದ್ಯಕ್ಕೆ ಒಂದು ಸಂತೋಷ ಏನಂತಂದ್ರೆ, ನಾಳೆಯಿಂದ ಈ ವಿರೋಧ ಪಕ್ಷದವರು ನೋಡೇ ಕುರ್ಚಿ ಕದನ, ನೋಡೇ ಅವರು ಇವ್ರು ಅನ್ನೋದಾದ್ರೂ ತಪ್ಪುತ್ತಲ್ವಾ, ಅದೇ ಒಂದು ಆರೋಪ. ಬೇರೆ ಎಲ್ಲಾ ಆರೋಪಗಳು ಇವರು ಯಾರು ತಾರ್ಕಿಕ ಅಂತಕ್ಕೆ ತರಲಿಲ್ಲ. ಇವ್ರು ಒಂದೇ ಒಂದು ನೋಡಿ, ಅವನ ಕಾಲ ಇವ್ನು ಹೇಳ್ತಾನೆ, ಇವನ್ ಕಾಲ ಅವ್ನು ಹೇಳ್ತಾನೆ. ಇನ್ನೂ ಇರುತ್ತೆ ಸರ್, ಅದೇನಂತ ಕೇಳೋಣ ಹಂಗಾರೆ. ಯಾವ ತರ ಅದೇ ಹೇಳ್ತಾರೆ, ಸ್ಟ್ರಾಟಜಿ ಬದಲಾಯಿಸಬೇಕಾಗುತ್ತೆ, ಆರೋಪಗಳನ್ನ ಬದಲಾಯಿಸಬೇಕಾಗುತ್ತೆ. ಆದ್ರಿಂದ ಅಟ್ಲೀಸ್ಟ್ ಒಂದು ಪ್ರಮುಖವಾದಂತ ಆರೋಪ ಏನಿತ್ತಲ್ವಾ, ನೋಡಿ ಕುರ್ಚಿ ಕಾಳಗ ಅಂತ ಹೇಳ್ಬಿಟ್ಟು ಅದಾದ್ರೂ ಸದ್ಯಕ್ಕೆ ಒಂದು ಫುಲ್ ಸ್ಟಾಪ್ ಬಿತ್ತಲ್ಲ ಅನ್ನೋದೇ ಒಂದು ಸಂತೋಷ ಈ ಸದ್ಯಕ್ಕೆ. ಓಕೆ, ಒಂದು ಪಕ್ಷ ಮಾತನ್ನ ಕೊಟ್ಟಿದ್ರೆ ಉಮೇಶ್ ಸರ್, ಆ ಮಾತನ್ನ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ಕೂಡ JDS ಈ ಮೂಲಕ ಕಲ್ತ್ಕೋಬಹುದು ಅಂತ ಅನ್ಸುತ್ತೆ. ಈಗ ನೋಡಿ, ಸಿದ್ದರಾಮಯ್ಯನವ್ರ ಹೈಕಮಾಂಡ್ಗೆ, ರಾಹುಲ್ ಗಾಂಧಿಗೆ ಮತ್ತೊಂದು ಮಾತು ಕೊಟ್ಟಿದ್ರೆ, ನೋಡಿ ಅದನ್ನು ಉಳಿಸ್ಕೊಳ್ಳೋ ಒಂದು ಪದ್ಧತಿ ಕೂಡ ಇದೆ ಅನ್ನೋದನ್ನು JDS ಕಲ್ತ್ಕೋಬಹುದು ಅಂತ ಅನ್ಸುತ್ತೆ ಈ ಮೂಲಕ ಅಂತ. ಯಾಕೆ ಅಂದರೆ ಈ ರಾಜೀನಾಮೆಯನ್ನು ನೀವು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಅನ್ನೋದು ನನಗೆ ಬಹಳ ಮುಖ್ಯ. JDS ವಕ್ತಾರರಾಗಿ ಆಡಳಿತ ಸರಿ ಇಲ್ಲ ಅಂತನ, ಅಥವಾ ಕೊಟ್ಟ ಮಾತನ್ನು ಅವ್ರು ಉಳಿಸ್ಕೊಂಡಿದ್ದಾರೆ ಅಂತನ, ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ? ಇಲ್ಲಿ ಮತ ಧ್ರುವೀಕರಣದ ದೃಷ್ಟಿಯಿಂದ ಮಾಡಿದಂತ ಒಂದು ವ್ಯವಸ್ಥಿತವಾದಂತ ಒಂದು ರಾಜೀನಾಮೆ. ಈ ಹಿಂದೆನೆ ಬಹುಶಃ ನಾನು ನೆನ್ನೆನೋ ಡಿಬೇಟ್ ಅಲ್ಲಿ ಹೇಳಿದ್ದೆ, ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಒಂದು ತೀರ್ಮಾನ ಆಗಿತ್ತು. ಏನು ಅಂತಂತಂದ್ರೆ, ಈ ಚುನಾವಣೆಯನ್ನು 2023 ಚುನಾವಣೆಯನ್ನ ಯಾವ ರೀತಿ ಎದುರಿಸಬೇಕು ಕಾಂಗ್ರೆಸ್ ಅಂತ ಸಂದರ್ಭ ಬಂದಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಇಬ್ಬರನ್ನ ಮುಂದಿಟ್ಕೊಂಡು ಚುನಾವಣೆ ಮಾಡಿದ್ದು. ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು ಹೇಳಿದರು, ನನ್ನ ಮೇಲೆ ಯಾವ ರೀತಿ ಆರೋಪಗಳಿಲ್ಲ, ನನ್ನ ಒಂದು ಫ್ಯಾಕ್ಟರ್ಸ್ ಏನಿದೆ, ಐಯಿಂದ ಫ್ಯಾಕ್ಟರ್ಸ್ ಅದು ವರ್ಕೌಟ್ ಆಗಿದೆ, ನನಗೊಂದು ಅವಕಾಶ ಕೊಡಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಅಂತ ಹೇಳ್ಕೊಂಬಂದರು. ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಹೇಳಿದರು, ನನ್ನ ತನುಮನ ಧನ ಮತ್ತು ನಾನು ಮೂಲ ಕಾಂಗ್ರೆಸ್ ಪಕ್ಷದ ನನ್ನ ಹೋರಾಟ ಇದೆ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದರು. ಬಟ್ ಇಲ್ಲಿ ಏನಾಯ್ತು ಅಂತ, ಕಾಂಗ್ರೆಸ್ ಬಹುಸಂಖ್ಯಾತರು ಅಂತಂದ್ರೆ ಏನು ಐಂದ ವರ್ಗವನ್ನು ಕಳ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಸಿದ್ದರಾಮಯ್ಯನವರು ಕಳೆದ ಬಾರಿ ಚುನಾವಣೆಯಲ್ಲಿ ಅಂದರೆ 2013-18 ಮುಖ್ಯಮಂತ್ರಿ ಆಗಿದ್ರು ಸಹ ಅವರಂತ ಪ್ರಬಲ ನಾಯಕ ಬೇಕಾಗಿತ್ತೇನೋ, ಅನಿವಾರ್ಯ, ಅವರಿಗೆ ಟಾನಿಕ್ ಆಗಿತ್ತು, ಯಾಕೆ ನೆಲ ಕಚ್ಚಿದಂಥ ಕಾಂಗ್ರೆಸ್ಗೆ. ಆ ಕಾರಣದಿಂದ ಅವರನ್ನು ಮತ್ತೆ ಒಂದು ಅವಧಿಗೆ ಮುಖ್ಯಮಂತ್ರಿ ಮಾಡೋದು ಅಂತ ಹೇಳಿ ಆಗಿತ್ತು. ನೋಡಿ, ಇದು ಮಾತುಕತೆ ಆಗ್ದಲೇ ಇದು ಯಾವ ತೀರ್ಮಾನ ಆಗಿಲ್ಲ. ಬಹುಶಃ ಇದಾಗಿದೆ, 2 ವರ್ಷ ನೀವು ಏನೋ ಇರ್ತದದು. ಮತ್ತು ಕಾಂಗ್ರೆಸ್ನವ್ರು ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅನ್ನೋದು ಇಲ್ಲ, ಅದೇ ಲಕೋಟೆ ಸಿಸ್ಟಮ್ ಅಲ್ಲಿ. ನೋಡಿ, ಇವತ್ತುವರೆಗೂ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ, ಅದು ಅನೌನ್ಸ್ ಮಾಡಬೇಕು, ನಾಳೆ ಮಾಡ್ತಾರೆ, ಅದು ಅವ್ರಿಗೆ ಸೇರಿದ್ದು. ಆದರೆ ಇವ್ರು ಹೇಳಿದ್ರಲ್ಲ, ರಾಜಕೀಯ ಪಕ್ಷಗಳಿಲ್ದಲೇ ನಾಯಕ ಹುಡ್ತಾನ ಸರ್ ಯಶಿಕಾಂತ್ ರೆಡ್ಡಿ ಅವರೇ, ನೀವು ಹೇಳ್ತಿರಲ್ಲ ಸಂವಿಧಾನನೇ ಧರ್ಮ ಅನ್ನೋದಾಗಿರೋ ಸಿದ್ದರಾಮಯ್ಯ ಇಳಿಸಂಗಿಲ್ಲ ಅಂತಂದ್ರೆ, ಹಾಗಾದ್ರೆ ಅವ್ರನ್ನ ನಿರಂತರ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಅಲ್ಲಿ ಒಂದು ನಿಮಿಷ, ಆ ಥರ ಸಿಸ್ಟಮ್ ಈಗ ಅಲ್ಲಿ ಅವರ ಅಭಿಪ್ರಾಯ ಕೇಳಿದ್ದಾರೆ, ಅದನ್ನೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ ಅವರು. ನಿನ್ನೆ ಡೆಲ್ಲಿಲಿ, ಮೊನ್ನೆ ಸೋಮವಾರ ಮತ್ತೆ ಮಂಗಳವಾರ ಡೆಲ್ಲಿಲಿ ನಿರಂತರ ಮೀಟಿಂಗ್ಗಳಾಗಿದೆ, ಮ್ಯಾರಥಾನ್ ಮೀಟಿಂಗು ದೆಹಲಿಯಲ್ಲಿ ಆಗಿದ್ದದು. ಒಂದು ನಿಮಿಷ ಕೇಳಿ ಶಾಸಕರ ಅಭಿಪ್ರಾಯ ಸರ್, ಒಂದು ನಿಮಿಷ. ಸರ್ ಏನ್ ಹೇಳ್ತಿರೋದು, ದೊಡ್ಡವರು ತಗೊಳ್ಳೋ ತೀರ್ಮಾನಕ್ಕೆ ಸರ್ ಒಂದು ನಿಮಿಷ ಮೇಡಮ್, ಒಂದು ರಾಜಕೀಯ ಪಕ್ಷ ಅಂತ ಇದ್ದಂತ ಸಂದರ್ಭದಲ್ಲಿ ಆ ಪಕ್ಷ ಆಗುತ್ತೆ ಮೇಡಮ್, ಒಂದು ನಿಮಿಷ, ಆ ರಾಜಕೀಯ ಪಕ್ಷ ಯಾವಾಗ ಹೊಸದರಾಗಿ ಆಯ್ಕೆಯಾದಂತ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ಬೇಕಾದ್ರೆ ಆಗುತ್ತೆ. ಇದು ಆಲ್ರೆಡಿ ಈಗ ಒಂದು ಮುಂದುವರಿದ ಭಾಗ ಅಷ್ಟೇ, ಇದು ಅಂದ್ರೆ ಒಪ್ಪಂದ ಆಗಿತ್ತು, ಅದಾಗಿದೆ, ಮುಂದುವರಿಸಬೇಕಷ್ಟೇ. ಇಲ್ಲಿ ಬಂಡಾಯ ಎದ್ದಿದ್ದಾರೆ ಯಾರು? ಬಹಿರಂಗವಾಗಿ ಯಾರು ಬಂಡಾಯ ಎದ್ದಿದ್ದಾರೆ ಮೇಡಮ್? KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾರೆ, ಬಂಡಾಯ ಎದ್ದಿದ್ರು ಅವರು. ಯಾರಿಗಾರ ಮಾತಾಡಬೇಡಿ ಅಂತ ಹೇಳಿದ್ರು ಅವರು. ಈಗ ಈ ಸಂದರ್ಭಕ್ಕೆ ಅವ್ರು ಮಾತಾಡ್ತಾ ಇಲ್ಲ, ಯಾರು ಅವ್ರ ಪರವಾಗಿ ಅಲ್ಲಿ ಅವ್ರ ವಿರುದ್ಧವಾಗಿ ಯಾರು ಮಾತಾಡಬೇಡಿ ಅಂತ ಹೇಳಿ ಎಲ್ಲ ಗಪ್ಚಿಪ್ ಆಗಿದ್ದಾರೆ. ತುಂಬಾ ಹೆಂಗೆ ಅಂತಂದ್ರೆ, ತಂತಿ ಮೇಲೆ ನಡೆದಂತ ಸರ್ಕಸ್ ಮಾಡ್ಕೊಂಡು ಅವ್ರ ಅಧಿಕಾರನ ಒಂದು ಕುರ್ಚಿ ಹತ್ರ ಬಂದಿದ್ದಾರೆ. ಅವ್ರ ಅಧಿಕಾರ ಸ್ವೀಕರಿಸೋರ್ಗು ಇನ್ನೊರ್ಗೆ ಎದೆ ಡವ ಅಂತಲೇ ಇರ್ತದೆ, ಏನಾಗ್ಬೋದಪ್ಪ, ಇನ್ನೇನು ಆಗ್ಬೋದು ಅಂತ ವಾತಾವರಣ ಇದೆಯಾ? ಯಾಕೆ ನೋಡಿದಿರಿ ಇವತ್ತು ಅಲ್ಲ, ಬಹುತೇಕ ಅವರೇ ಫಿಕ್ಸ್ ಆಗಿದ್ದಾರೆ ಇಲ್ಲಿರೋಂಥ ಒಂದು ಸುದ್ದಿ ವಿಚಾರವಾಗಿ. ಸಿದ್ದರಾಮಯ್ಯ ಇಬ್ರು ಕೈ ಎತ್ತಿದ್ದಾರೆ ಇವತ್ತೆಲ್ಲ, ಯಾವತ್ತ ಟಿಫನ್ ಮಾಡೋ ಟೈಮಲ್ಲಿ ಬಲಗಡೆ ಫಸ್ಟ್ ಇವ್ರನ್ನ ಎತ್ತಾರೆ, ಅವ್ನ ಎಡಗಡೆ ಇವ್ರನ್ನ ಕೈ ಎತ್ತಾರೆ. ಈ ಬಿಗ್ ಬಾಸ್ ಕಾರ್ಯಕ್ರಮ ಆಗೋಯ್ತು ಅಂತಾರೆ ಕಾಂಗ್ರೆಸ್. ಹೇಗಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಫಸ್ಟ್, ಇವ್ರು ಫಸ್ಟ್ ದಲಿತ ಸಿಎಂ ಅನ್ನೋ ಜೀವಂತ ಇಡಾರ ಅಂತ ಸರ್. ಅದೇ ಆಮೇಲೆ ದಲಿತ ಸಿಎಂ, ಆಮೇಲೆ ಯಾರನ್ನೂ ಬೆಳ್ಕೊಳಕ್ ರೆಡಿ ಇಲ್ಲ. ದಲಿತ ಸಿಎಂ ಅಂತ ಬಂದಿದ್ರೆ ನಿಜವಾಗಿ ಕಾಂಗ್ರೆಸ್ ಪಕ್ಷ ಅದ್ ಯಾವತ್ತೂ ಮಾಡ್ಬೇಕಾಗಿತ್ತು, ಅದಾಗಿಲ್ಲ. ಆದ್ರೆ ಸರ್, ಈ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಅನ್ನೋದು ಎಷ್ಟು ಚೆನ್ನಾಗಿದೆ ಅಲ್ಲ? ಒಂದು ಇವತ್ತು ಅದೊಂದು ಉತ್ತರ ಕೊಡಿ ಸರ್. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂದ್ರೆ, ಇನ್ನು ನಾಳೆ ಅನೌನ್ಸ್ ಆಗ್ಬೇಕು, ಅವ್ರ ಸಂಪುಟ ಅಸ್ತಿತ್ವಕ್ಕೆ ಬರಬೇಕು, ಅದೇನೇನಾಗಬೇಕು ಅನ್ನೋದನ್ನ ಇನ್ನೂ ಅದು ಅಧಿಕೃತ ಆಗ್ಬೇಕದು. ಒಂದ್ ನಿಮಿಷ ಹೇಳ್ತೀನಿ, ಆದ್ರೆ ಇಲ್ಲಿ 2 ವರ್ಷ ಅಂದ್ರೆ ಮುಂಚೆನೆ ರಾಜೀನಾಮೆ ಕೊಟ್ಟಿದ್ರೆ ಇವರಿಗೆ ಸಿದ್ದರಾಮಯ್ಯ ಇನ್ನೂ ಗೌರವ ಹೆಚ್ಚಾಗ್ತಿತ್ತು ಅನ್ನೋ ನಮ್ಮ ಭಾವನೆ. ಯಾಕೆಂದ್ರೆ ಅವ್ರನ್ನ ಈಗ ಹೇಳಿದ್ದಾರೆ, OBC ಮತಗಳು ಇವ್ರಿಗೇನಿದೆ, ಯಾವ್ದು ಅಲಿಗೇಷನ್ಸ್ ಇಲ್ಲ ಅವ್ರ ಮೇಲೆ.
ಒಳ್ಳೆ ಆಡಳಿತ ಕೊಟ್ಕೊಂಬಂದ್ರು. ಆದ್ರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ. ರಾಜ್ಯದ ಬೊಕ್ಕಸವನ್ನು ಖಾಲಿ ಆಯಿತು. ನಿರೀಕ್ಷಿತ 2013ರಿಂದ 2018ವರೆಗೆ ಯಾವ ಸಿದ್ದರಾಮಯ್ಯ ಆಗಿದ್ರು ಈ ಅವಧಿಲಿ ಆಗಿಲ್ಲ ಅವರು. ಬಹುಶಃ 2006ರಲ್ಲಿ ಅವರೇನು ಕಾಂಗ್ರೆಸ್ ಏರ್ಪಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನೆಲ ಕೆಚ್ಚಿ ಹೋಗಿತ್ತು ಇಡೀ ರಾಜ್ಯದಲ್ಲಿ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಜನತಾ ಪರಿವಾರದಿಂದ ಬಂದಿದ್ದಾರೆ, ದೇವೇಗೌಡರ ಗರಡಿಯಲ್ಲಿ ಬೆಳೆದಿದ್ದಾರೆ, ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಿದ್ದಾರೆ, ಉತ್ತಮ ಆಡಳಿತವನ್ನು ಕೊಡ್ತಾರೆ, ಜನ ಸಮುದಾಯವನ್ನು ಹಿತ ಕಾಪಾಡ್ತಾರೆ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದು. ಆ ಸಂದರ್ಭದಲ್ಲಿ ಆ ಹೋರಾಟಗಳೆಲ್ಲ ಹೊರಗಡೆ ಹಾಕಿದ್ರೆ ಇಲ್ಲ ನಾವ್ ಹಾಕಿಲ್ಲ ಸರ್. ಅವ್ರ ಐದ ಸಭೆನ ಮಾಡಬೇಡಿ ಅಂತ ದೇವೇಗೌಡರು ಹೇಳಿದ್ರು. ಇಲ್ಲ ಮೇಡಮ್, ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು. ಒಂದ್ ಪಕ್ಷದಲ್ಲಿ ಇದ್ಕೊಂಡು ನಾನು 5 ಸಭೆ ಮಾಡ್ತೀನಿ ಅಂತ ನನ್ನ ಪಕ್ಷ ಸಹಿಸ್ಕೊಳ್ಳುತ್ತಾ ಮಾಡುತ್ತದ? ಈಗಲೂ ಅದೇ 2-3 ಸಲ ಬ್ರೇಕ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾನು 5 ಸಭೆ ಮಾಡ್ತೀನಿ ಅಂತ ಹೊಂಟಂತ ಸಂದರ್ಭದಲ್ಲಿ ನೋ ಇದು ಪಕ್ಷದ ಒಳಗೆ ಮಾಡಬೇಕು ಅಂತ ಎಲ್ಲ ಇಡೀ ರಾತ್ರಿಯಲ್ಲಿ ಬ್ಯಾನರ್ ಅನ್ನು ಕಿತ್ತಾಕಿದ್ರು. ಇಂತ ಅನೇಕ ವಿಚಾರಗಳಿದ್ದಾವೆ. ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿರ್ಗಮಿಸಿದ್ದಾರೆ. ಆದ್ರೆ ಮುಂದೆ ಬರುವಂತ ಏನು ಅವರೇನು ಒಂದು ಜನಸಾಮಾನ್ಯರ ಧ್ವನಿಯಾಗಿ ಒಂದು ಸಲಹೆ ಏನು ಅಂದ್ರೆ, ಈಗ ನೀವು ಹೆಂಗೂ ಮೈತ್ರಿಲಿದ್ದೀರಿ ಬಿಜೆಪಿ ಮತ್ತು JDS, ಈ ಮಾತು ಕೊಡೋದು ತಗೊಳ್ಳೋದು ಅಂತೆಲ್ಲ ಇರುತ್ತೆ. ಯಾಕಂದ್ರೆ ಹಿಂದೊಂದ್ಸತಿ ಬ್ರೇಕ್ ಆಗಿರೋದ್ರಿಂದಾಗಿ, ಈಗ ಸಿದ್ದರಾಮಯ್ಯನವ್ರು ನೋಡಿ ಕೊಟ್ಟು ಮಾತನ್ನು ಉಳಿಸ್ಕೊಂಡಿರೋದ್ರಿಂದಾಗಿ ಅದನ್ನೊಂದು ಎಕ್ಸಾಂಪಲ್ ಆಗಿ ಬಿಜೆಪಿ JDS ತಗೋಬಹುದೇನೋ ಅಂತ ಹೇಳಿ. ಅಲ್ಲ, ಖಂಡಿತ ಮುಂದಿನ ದಿನಗಳಲ್ಲಿ ಕೊಟ್ಟು ಮಾತನ್ನ ನೆರವೇರಿಸಿದ್ದಕ್ಕೆ ಬಿಜೆಪಿ ಬಂದಿರೋದು. ಒಂದ್ ನಿಮಿಷ ಕೇಳಿ ಸರ್, ಸರ್ಕಾರ ಇದ್ದಾಗ ಇವರು ಬಿಟ್ಕೊಟ್ಟು ಏನಾಗ್ತಿರ್ಲಿಲ್ಲ. ಒಂದ್ ನಿಮಿಷ, ಅದಕ್ಕೆ ಅನೇಕ ಕಾರಣ. ಈಗ ಪರಿಸ್ಥಿತಿ ಬದಲಾಗಿದೆ ಸರ್. ಏನು ಒಪ್ಪಂದ ಆಗುತ್ತೆ ಆ ತರ ನಡ್ಕತ್ತೀವಿ ಸರ್. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬರೋದಕ್ಕೆ ಕಾರಣ ನೀವೇ ಸರ್. ಇರಬಹುದು, ಏನೇ ಆಗಿರ್ಬೋದು, ಹೈಕಮಾಂಡ್ ಮಟ್ಟದಲ್ಲೂ ಮಾತಾಡಿರ್ಬೋದು, ಸಿದ್ದರಾಮಯ್ಯನವರಿಗೆ ಅಧಿಕೃತವಾಗಿ ರಾಜೀನಾಮೆಯನ್ನ ಅನೌನ್ಸು ಕೂಡ ಮಾಡಿರ್ಬೋದು. ಬಟ್ ದ ಲಾಸ್ಟ್ ಸೆಂಟೆನ್ಸ್ CLP ಸಭೆಯಲ್ಲಿ ಶಾಸಕರ ನಿರ್ಣಯವೇ ಅಂತಿಮ ಅಂತ ಹೇಳಿದ್ದಾರೆ. ಈ ಕ್ಷಣಕ್ಕೂ ಕೂಡ ದ್ವಂದ್ವ ಇದೆ ಅನ್ಕೋಬೇಕಾ? DK ಅನ್ನೋ ಕ್ಲಾರಿಟಿ ಇದೆ ಅನ್ಕೋಬೇಕಾ? ಇಲ್ಲ, DKನೇ ಕ್ಲಾರಿಟಿ. ನಾನು ಮೊದಲನೇ ದಿನದಿಂದ ಇವರು ಮುಖ್ಯಮಂತ್ರಿ ಆದ ಮೊದಲನೇ ದಿನ ಡಿಬೇಟಲ್ಲಿ ಇದೇ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ, 2.5 ವರ್ಷ ಅದು ಆಗಿದೆ. ಯಾಕಂದರೆ ನಮಗೆ ಸೋರ್ಸಸ್ ದೆಹಲಿ ಸೋರ್ಸಸ್ಸಿಂದ ಗೊತ್ತಾಗಿತ್ತು ಇವರು 2.5 ವರ್ಷ. ಆದರೆ ಇನ್ನು 6 ತಿಂಗಳು ಇವರಿಗೆ ಅಧಿಕವಾಗಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದು ಬಿಕಾಸ್ ಆಫ್ ಬಿಹಾರ್ ಎಲೆಕ್ಷನ್ನಲ್ಲಿ ಹೀನಾಯವಾಗಿ ಸೋತಿರತಕ್ಕಂಥ ಹಿನ್ನೆಲೆಯಲ್ಲಿ ಇವರೊಂಥರ ಗಟ್ಟಿ ಆದ್ರು. ನಂತರದ ದಿನಗಳಲ್ಲಿ 5 ಪಂಚಾಯತ್ ಚುನಾವಣೆ ಆದ ಕೇರಳ ಒಂದು ಬಂದಿದೆ. ಅಥವಾ ಹಿಂಗೆ ಅನ್ಕೋಬಹುದು. ಅದಕ್ಕೆ ನಾನು ಇದು ಮಾಡ್ತೀನಿ. ಈಗ ಸಿದ್ದರಾಮಯ್ಯನವರು ಅಂತ ಈಗ ಕರ್ನಾಟಕದ ಒಂದು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ. ಇಟ್ ಈಸ್ ಅಲ್ಟಿಮೇಟ್ ಪೋಸ್ಟ್, ಸುಪ್ರೀಂ ಪೋಸ್ಟ್. ಅವ್ರನ್ನ ಬೇರೆ ಕಡೆ ಅಕೊಮೊಡೇಟ್ ಮಾಡಬೇಕು ಅಂದರೆ ಅದಕ್ಕಿಂತನೂ ಉನ್ನತ ಮಟ್ಟದ ಬೇಕಾಗತ್ತೆ. ಈಗ ರಾಜ್ಯಸಭೆ ಅಲ್ಲೊಂದು ಅವಧಿ ಪೂರ್ಣ ಆಗಿದ್ರಿಂದಾಗಿ ಅವ್ರನ್ನೂ ಅಕೊಮೊಡೇಟ್ ಮಾಡೋಕ್ಕೆ ನಮ್ಗೆ ಈ ಟೈಮ್ ಬೇಕಾಗಿತ್ತು ಅಂತಲೂ ಹೈಕಮಾಂಡ್ ಆ ದೊಡ್ಡ ಯೋಚನೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿರ್ಬೋದು. ಇರ್ಬೋದು, ಅವರವರ ಯೋಚನೆ ಇದ್ದೇ ಇರುತ್ತೆ. ದೊಡ್ಡ ಪಕ್ಷ, ದೊಡ್ಡ ತಲೆಗಳು, ದೊಡ್ಡ ಆಲೋಚನೆಗಳು ಇದ್ದೇ ಇರುತ್ತೆ. ಅವ್ರಿಗಾಗಲೇ ನೆಲ ಕಚ್ಚಿರ್ತಕ್ಕಂಥದ್ದಂತೂ ನಿಜ. ಅದನ್ನಿಂದ ಹೊರಗಡೆ ಬರಬೇಕು. ಈಗ ಎಲ್ಲ ಒಂದು ದ್ವಂದ್ವಗಳನ್ನು ಗಲಾಟೆ ಮುಂಚೆ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತಿಲ್ಲ. ಆ ಶಕ್ತಿ ಕಾಂಗ್ರೆಸ್ನಲ್ಲಿ ಇಲ್ಲ. ಯಾರೂ ಸಹ ಹೋರಾಟದ ಮನೋಭಾವ ಇಲ್ಲ. ಯಾಕಂದ್ರೆ ಎಲ್ಲಿ ಹೋರಾಟ ಮಾಡಿದ್ರೆ ಬಿಜೆಪಿ JDSಗೆ ಅನುಕೂಲ ಕೊಡಬೇಕಾಗುತ್ತೆ. 28 ಚುನಾವಣೆ ಎಲ್ಲರೂ ದೃಷ್ಟಿಯಲ್ಲಿದೆ. ಇವತ್ತು ಗಲಾಟೆ ಮಾಡ್ಕೊಂಡ್ರೆ ಇವತ್ತು ಒಬ್ಬರ ಮೇಲೆ ಒಬ್ರು ಆರೋಪಗಳು ಮಾಡ್ಕೊಂಡು CM ಹಾಗೆ ಆಗ್ತಾರೆ. ಈಗ ಮಾತು ಕೊಟ್ಟ ಮೇಲೆ ಅದನ್ನ ನೆರವೇರಿಸ್ಕೊಡ್ಲೇಬೇಕಾಗುತ್ತೆ. ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಈಗ ಇಷ್ಟು ದಿನದ ಪ್ರಹಸನ ಏನಿದೆ, ಪ್ರಹಸನ ಇರ್ತಕ್ಕಂಥದ್ದು ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ನನ್ನ ಸಮೂಹದವರಿಗೆ ಇಷ್ಟು ಜನಕ್ಕೆ ಮಂತ್ರಿಗಳನ್ನು ಮಾಡಬೇಕು, ನಿಗಮ ಮಂಡಳಿ ಇಷ್ಟು ಕೊಡಬೇಕು, ಇಂತಹ ಅಗ್ಗ ಜಗ್ಗಾಟಗಳೇ ನಡೀತಾ ಇದ್ವಿ ಹೊರತು ಅದೇನು ಸುಗಮವಾಗಿ ಒಂದೇ ದಿನದಲ್ಲಿ ಮಾಡಬಹುದಾಗಿತ್ತು. ಅದು ನಿರಂತರವಾದಂತಹ ಚರ್ಚೆಗಳು ನಡೀತಾ ಇರುತ್ತೆ ದೊಡ್ಡ ಮಟ್ಟದಲ್ಲಿ. ಆ ನಿಟ್ಟಿನಲ್ಲಿ ಇದೊಂದು ಪ್ರಹಸನ ಆಗಿದೆ. ಆಗಿದ್ದಂತೂ ಒಳ್ಳೆಯದೇ ಆಗಿದೆ. ಆದರೂ ಸಹ ನಾನು ಒಂದು ಈ ವಾಹಿನಿ ಮುಖಾಲಕ ಹೇಳೋದಂದ್ರೆ, ಇನ್ನೊಂದು 15-20 ವರ್ಷ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಕ್ಯಾಲಿಬರ್ ಇರತಕ್ಕಂತಹ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ ನನ್ನ ಒಂದು ಭಾವನೆ. KS ಈಶ್ವರಪ್ಪನವರು ಆ ಮಟ್ಟಕ್ಕೆ ಬೆಳಿಲಿಲ್ಲ. ಮತ್ತು ಈಗಿರತಕ್ಕಂತಹ ಬೈರ್ತಿ ಸುರೇಶ್ ಅವರು ಏನದು ದೊಡ್ಡ ನಾಯಕರಾಗೇನು ಹೊರಹೊಮ್ಮಿಲ್ಲ. HM ರೇವಣ್ಣವರಾಗಲೇ ಅವರಿಗೆ ವಯಸ್ಸಾಗಿದೆ. ಇನ್ನೂ ಹಲವಾರು ಹಿಂದುಳಿದ ವರ್ಗದ ನಾಯಕರು ಯಾರು ಅಂತ ನಮ್ಗೆ ಇವತ್ತು ಸಹ ಲೆಕ್ಕ ಹೇಳಬೇಕು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಮಟ್ಟದ ನಾಯಕ ಹೆಸರು ಹೇಳಬೇಕು ಅಂತ ಮುಂಚೆ ಹಿಂದಿನ 2013 ಆಗಲಿ 2006 ಹಿಂದೆ ಆಗಲಿ ನಾವೇನಾದ್ರೂ ಹಿಂದುಳಿದ ವರ್ಗದ ನಾಯಕ ಮೊದಲನೇ ಹೆಸರೇ ಸಿದ್ದರಾಮಯ್ಯನವರು ಬರ್ತಾ ಇತ್ತು, H. ವಿಶ್ವನಾಥ್ ಅವರು ಬರ್ತಾ ಇತ್ತು, ಹಲವಾರು ನಾಯಕರು ಬರ್ತಾ ಇದ್ರು. ಇವತ್ತಿನ ದಿನಮಾನದಲ್ಲಿ ಅಂತಹ ನಾಯಕರಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರೇ ನನ್ನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದಾರಲ್ಲ. ಆ ಕ್ಯಾಲಿಬರ್ ಅವ್ರಿಗಿಲ್ಲ ಸದ್ಯಕ್ಕೆ ನಮ್ಮ ಪ್ರಕಾರ. ಯಾಕಂದರೆ ಇವರು ಎಲ್ಲರನ್ನೂ ಸಹ ಕ್ರೋಢೀಕರಿಸುವಂತಹ ವ್ಯವಸ್ಥೆ ಏನಿದೆ ಆ ಒಂದು ನಿಟ್ಟಿನಲ್ಲಿ ನಡ್ಕೊಳ್ತಾರೆ. ಅವರ ಬೆಳಗಾವಿಗೆ ಹೋದರೆ ಸತೀಶ್ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಭಯದ ವಾತಾವರಣವನ್ನು ಸೃಷ್ಟಿಸಿ ಮತ ತಗೊಳ್ತಾ ಇರ್ತಕ್ಕಂಥವ್ರು ಸತೀಶ್ ಅವರು, ಅವ್ರ ಕುಟುಂಬನೂ ಸಹ. 4 ಜನ ಅವರು ಹೋದರು ಅಂದರೆ ಮನೆಯಿಂದ ಒಳಗಡೆ ಹೋಗಿ ಎಲ್ಲರೂ ಬಾಗಿಲು ಹಾಕ್ಕೋತಾರೆ. ನಾನು ಎಲೆಕ್ಷನ್ನಲ್ಲಿದ್ದೆ,
ಮಹಾನಗರ ಪಾಲಿಕೆ ಎಲೆಕ್ಷನಲ್ಲಿದ್ದೆ. ನಾನು ಕ್ಯಾಂಪೇನ್ ಮಾಡ್ತಾ ಇದ್ವಿ ಆಮ್ ಆದ್ಮಿ ಪಾರ್ಟಿ, ಸತೀಶ್ ಅವ್ರು ಬರ್ತಾರೆ ಅಂದರೆ ಎಲ್ಲ ಮನೆ ಹತ್ರ ಒಳಗಡೆ ಅವ್ರು ಬಂದು ಆಚೆ ಹೋದ್ಮೇಲೆ ಆಚೆಗೆ ಬರ್ತಾರೆ. ನಮ್ಮ ಪಾಂಪ್ಲೆಟ್ಸ್ ತಗೊಳ್ಳೋದಕ್ಕೆ ಅವ್ರಿಗೆ ರೆಡಿ ಇಲ್ಲ. ಅಂದರೆ ಅಷ್ಟು ಭಯದ ವಾತಾವರಣ ಬೆಳಗಾವಿನಲ್ಲಿ ಇಟ್ಟಿರ್ತಕ್ಕಂಥ. ಬೆಳಗಾವಿ ರಾಜಕಾರಣನೇ ಬೇರೆ. ಅದನ್ನು ಮೀರಿ ಏನಾದರೂ ಈ ಸತೀಶ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಸಂಘಟಕ, ಹಣ ಇರ್ತಕ್ಕಂತಹ ವ್ಯಕ್ತಿ, ದೊಡ್ಡ ಮಟ್ಟದ ರಾಜ್ಯದ ವಿವಿಧ ಭಾಗಗಳಲ್ಲಿ ಇದು ಮತಗಳನ್ನು ಕ್ರೋಢೀಕರಿಸ್ಬೋದು. ಆದರೆ ಅವ್ರಿಗೆ ಇರ್ತಕ್ಕಂಥ ಹಿನ್ನೆಲೆ ಏನಿದೆಯಲ್ಲ ಅದು ಸಿದ್ದರಾಮಯ್ಯನವರ ಹಿನ್ನೆಲೆ ಅಲ್ಲ, ಹೋರಾಟದ ಹಿನ್ನೆಲೆ ಅಲ್ಲ. ಕನ್ನಡ ಕಾವಲುಗಾರನ ಅಧ್ಯಕ್ಷನಾಗಿ ಹೋರಾಟ ಮಾಡಿದ್ರಲ್ಲ ಆ ಹಿನ್ನೆಲೆ ಇಲ್ಲ. ಮತ್ತು ತಾಲೂಕ್ ಪಂಚಾಯಿತಿಯಿಂದ ಗೆದ್ದು 83ರಲ್ಲಿ ಲೋಕದಳದಲ್ಲಿ ಅವರು MLA ಆಗಿ ಮೊದಲನೇ ಬಾರಿ ಮಂತ್ರಿ ಆದ್ರಲ್ಲ, ಆ ಒಂದು ಚಾರ್ಮ ಅವ್ರಿಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ರಾಜ್ಯ ಹಿಂದುಳಿದ ವರ್ಗದ ಒಂದು ಧ್ವನಿಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಇನ್ನೊಂದು 15 ವರ್ಷ ಇನ್ನೊಬ್ರು ಬರೋವರೆಗೂ ಇದು ಹೀಗೆ ಇರುತ್ತೆ. ಆದ್ರೂ ಸಹ ಸಿದ್ದರಾಮಯ್ಯನವರು ಸುಮ್ಮನೆ ಕೂರೋರಂತಲ್ಲ, ಅದು ಒಂದು ಪವರ್ ಹೌಸ್ ಅಂತೂ ಇಟ್ಕೋತಾರೆ. ಅಲ್ಲಿ ವಿಜಯನಗರ ಮನೆಯಲ್ಲಿ ಇಟ್ಕೊಂತಾರೋ ಇಲ್ಲ ಅಂದ್ರೆ ಕಾವೇರಿನೇ ಹಾಗೆ ಉಳಿಸ್ಕೋತಾರೋ ಗೊತ್ತಿಲ್ಲ. ಅಲ್ಲಿ ಇಟ್ಕೊಂಡು ಅವ್ರ ಪವರ್ ಹೌಸ್ ಅಂತೂ ತಿವಿಯೋದಂತೂ ಗ್ಯಾರಂಟಿ. 2 ವರ್ಷ DK ಶಿವಕುಮಾರ್ ಅವರು DK ಶಿವಕುಮಾರ್ ತಿವಿಬೇಕು. ಬೇರೆ ಎಲ್ಲೂ ಆಗೋದಿಲ್ಲ. ಇನ್ನು ಬಿಜೆಪಿ ಪ್ರತಿಪಕ್ಷ, ಅದು ಚುನಾವಣೆಗೋಸ್ಕರ ಆಗುತ್ತೆ. ಇನ್ನು ತಿವಿಬೇಕು ಅಂದ್ರೆ DK ಶಿವಕುಮಾರ್ ಅವ್ರನ್ನೇ ಅವರು ತಿವಿಬೇಕು. ಯಾಕಂದ್ರೆ ಎದುರಾಳಿ ಅವರೇ. ಈಗ ನನ್ನ ಸ್ಥಾನವನ್ನು ನೀನು ತಗೊಂಡಿದ್ಯಾ, ನನ್ನ ಜನಗಳಿಗೆ ನೀವು ಹೆಲ್ಪ್ ಮಾಡಬೇಕು, ನನ್ನ ಮಂತ್ರಿಗಳಿಗೆ ಈ ಸ್ಥಾನಮಾನ ಕೊಡಬೇಕು, ಎಲ್ಲೆಲ್ಲಿ ತಪ್ಪಾದ್ರೂ ತಿದ್ದುವಂತಹ ಕೆಲಸವನ್ನು ಸಹ ಅವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯದಕ್ಕೆ ಒಳ್ಳೇದಾಗ್ಲಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲಾದ್ರೂ ಸಾಲದ ಹೊರೆ ಕಡಿಮೆ ಮಾಡಲಿ, ಈ ದೇಶದ ಸಾಲದ ಹೊರೆ. ನಾನು ಇನ್ನೊಂದು ಹೇಳ್ಬೇಕಂದ್ರೆ 2013ರಿಂದ 2018 ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅಂದ್ರೆ 2013ರಲ್ಲಿ ನಮ್ಮ ರಾಜ್ಯದ ಸಾಲ ಬರೀ ಕೇವಲ 2 ಲಕ್ಷ ಕೋಟಿ ಆಗಿತ್ತು. ಸಿದ್ದರಾಮಯ್ಯನವರು ಏಕಾಏಕಿ 4 ಲಕ್ಷ ಮೇಲೆ ಕೋಟಿ ಸಾಲ ಮನ್ನಾ ಮಾಡಿ ಎಲ್ಲರಿಗೂ ತುಪ್ಪ ತಿನ್ಸಿದ್ರು. ಅವತ್ತಿಂದ ಸಾಲದ ಹೊರೆಯನ್ನು ನಮ್ಮ ರಾಜ್ಯಕ್ಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅದು ಸಹ ನಾವು ಯೋಚನೆ ಮಾಡಬೇಕಾಗಿದೆ. ಸಿದ್ದನಗೌಡ್ರೆ, ನೀವು ಹೇಳಿ, ದೊಡ್ಡವರು ದೊಡ್ಡ ಮಟ್ಟದಲ್ಲಿ ತಗೊಳ್ಳುವಂತಹ ನಿರ್ಧಾರಕ್ಕೆ ತಳಮಟ್ಟದ ಶಾಸಕರು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಒಬೆ ಮಾಡಬೇಕು ಅನ್ನೋದಾದರೆ ಇದನ್ನು ಸರ್ವಾಧಿಕಾರಿ ಧೋರಣೆ ಅಂತ ವಿಶ್ಲೇಷಣೆ ಮಾಡ್ತಿರೋ ಅಥವಾ ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತೀವಿ ಅನ್ನುವಂತಹ ಸಂವಿಧಾನ ಆಶಯವನ್ನು ಹೊಂದಿರುವಂಥ ಕಾಂಗ್ರೆಸ್ ಅದೇ ಸಂವಿಧಾನವನ್ನು ಪರಿಪಾಲನೆ ಮಾಡ್ತಿಲ್ಲ ಅನ್ಕೋತೀರ? ಹೇಗೆ ನಿಮ್ಮ ವಿಶ್ಲೇಷಣೆ ಏನು ಈ ರಾಜೀನಾಮೆಗೆ? ಸಂವಿಧಾನವನ್ನ ಯಾವಾಗಲೂ ಕೂಡ ಅದನ್ನ ಎಂದೂ ಒಪ್ಪಿಕೊಳ್ಳಾರದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಅದು ಕುಟುಂಬ ರಾಜಕಾರಣದೊಳಗಡೆ ಕೇಂದ್ರೀಕೃತವಾಗಿದೆ. ಅಲ್ಲ, ಬಿಜೆಪಿದದು ಮೊದಲಿನಿಂದನೂ ಹಿಡಿದು ಎಡಲಿ ಅವರೇ, ನಿಮ್ ಮಾತು ಕೇಳಿದ್ದೀರಿ. ಕಾಂಗ್ರೆಸ್ ವಕ್ತಾರರು ಇವತ್ತು ಇಲ್ಲ ಅಂತ ಅಂದುಕೊಂಡಿದ್ದೆ ನಾನು, ಆದ್ರೆ ಆ ಸ್ಥಾನವನ್ನು ಸುಳ್ಳು ಹೇಳ್ತಾ ಇದ್ದೀರಲ್ವಾ? ಸುಳ್ಳು ಹೇಳೋದೇ ನಿಮ್ಗೆ ಕಸಬಾಗುತ್ತಲ್ವಾ? ನೀವ್ ಏನೇ ಮಾತಾಡಿದ್ರು ನಾನು ಏನೋ ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಸಂವಿಧಾನ ವಿರೋಧಿ ಆಗ್ತದಂತ ತಾವೇ ಹೇಳಿರ್ತಕ್ಕಂಥದ್ದು. ಯಾವ ರಾಜೀನಾಮೆಯನ್ನು ಯಾವ ಹೈಕಮಾಂಡ್ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ನೀವೇ. ವಿಶ್ಲೇಷಣೆ ಏನು ಈ ರಾಜೀನಾಮೆಗೆ? ಓಕೆ, ಅಲ್ಲ, ರಾಜೀನಾಮೆ ಏನಿದೆ ಮೇಡಮ್, ಇದೊಂದು ಕುಟುಂಬ ರಾಜಕಾರಣದ ಒಳಗಡೆ ಫಿಕ್ಸ್ ಆಗಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರನ್ನ ಏನು ಒಂದು ಕಷ್ಟಪಟ್ಟು ಪಕ್ಷವನ್ನ ಅಧಿಕಾರಕ್ಕೆ ತೆಗೆದುಕೊಂಡು ಬಂದಿದ್ರು, ಅವ್ರಿಗೆ CM ಸ್ಥಾನ ಕೊಡ್ಬೇಕಂತಕ್ಕಂಥದ್ದು ಕುಟುಂಬ ರಾಜಕಾರಣದ ಒಳಗಡೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ಅದಾದ ನಂತರ DK ಶಿವಕುಮಾರ್ ಅವರು ಅಂದ್ರೆ ಯಾವ ಕುಟುಂಬ ರಾಜಕಾರಣ ಕಾಣ್ತಾ ಇದೆ? ಕುಟುಂಬ ಗಾಂಧಿ ಏನು ನಮ್ಮ ಸೋನಿಯಾ ಗಾಂಧಿ ಅವರಿದ್ದಾರೋ, ವಾದ್ರಾ ಅವ್ರು ಏನಿದ್ದಾರೋ, ರಾಹುಲ್ ಗಾಂಧಿ ಅವ್ರು ಏನಿದ್ದಾರೋ, ಅವ್ರ ಒಳಗಡೆ ಒಬ್ಬ ಆಪ್ತ ಮಿತ್ರ ಒಳಗಡೆ ಗುರುತಿಸಿಕೊಂಡಿರೋ DK ಶಿವಕುಮಾರ್ ಅವರು. ಹೀಗಾಗಿ ಅವರನ್ನ ಗುರುತಿಸಿರ್ತಾರು. ಮಂತ್ರಿ ಮಾಡಿದ್ರು ಟೀಕೆ ಮಾಡ್ತೀರಿ. ಸಿದ್ದರಾಮಯ್ಯನವರು ಅವ್ರ ಫ್ಯಾಮಿಲಿ ಅಲ್ಲ, DK ಶಿವಕುಮಾರ್ ಅವರು ಅವ್ರ ಫ್ಯಾಮಿಲಿ ಅಲ್ಲ. ಅವ್ರಿಗೊಂದು ಅವಕಾಶ ಕೊಟ್ಟರು ಹಿಂಗ್ ಟೀಕೆ ಮಾಡಿದ್ರೆ ಹೆಂಗೆ ಸರ್? ಸತ್ಯ ಮಾತಾಡೋಣ ಸರ್. ನಾವು ಭಾರತೀಯ ಜನತಾ ಪಾರ್ಟಿಯ ನಿಲುವೇನು? ನೀವು ಕುರ್ಚಿಯ ಗುದ್ದಾಟದ ಒಳಗಡೆ ಈ ರಾಜ್ಯದ ಜನರಿಗೆ ಬಂಕು ಬುದ್ಧಿಯನ್ನ ಎರಚಬೇಡಿ, ಈ ರಾಜ್ಯದ ಅಭಿವೃದ್ಧಿಯನ್ನ ಬಂಕುಗೊಳಿಸಬೇಡ್ರಿ ಅಂತಕ್ಕಂಥದ್ದು ಮೊದಲಿನಿಂದ ಕಡೆ ನಿಲುವನ್ನ ನಾವು ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ಕಳೆದ 3 ವರ್ಷದಿಂದ
ಯಾರು ಮುಂದಿನ ಮುಖ್ಯಮಂತ್ರಿ ಎಂದು ಬಿಡ್ತಾರೆ ಅಂತಕ್ಕಂಥ ಚರ್ಚೆಯನ್ನ ನಾವು ಮಾಡಿನೇ ಇಲ್ಲ. ಅವರೇ ಮಾಡ್ತಕ್ಕಂಥ ಕುರ್ಚಿಯ ಗುದ್ದಾಟವನ್ನ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಡಲಿ ಅವ್ರು ಏನ್ ಹೇಳಿದ್ರು, ಸಂವಿಧಾನದೊಳಗಡೆ ಹೈಕಮಾಂಡ್ ಇಲ್ಲ ಅಂತಕ್ಕಂಥದನ್ನ ಹೈಕಮಾಂಡವೇ ನಿರ್ಧಾರದಿಂದ, ಅಂದ್ರೆ ಇವತ್ತು ಖುಷಿಯಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರು ಅಂತ ಹೇಳಿದ್ರಲ್ಲ, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕಂತ ಸುಮ್ನೆ ಕೊಟ್ಟಿಲ್ಲ, ಹೈಕಮಾಂಡ್ ನಿರ್ದೇಶನವಾಗಿ ಕೊಟ್ಟಿರ್ತಕ್ಕಂಥದ್ದು. ಯಾರು ಶಾಸಕರವರು ರಾಜೀನಾಮೆ ಕೇಳಿಲ್ಲ, ಹೈಕಮಾಂಡ್ ದಿಲ್ಲಿ ಒಳಗಡೆ ಕುಳಿತುಕೊಂಡು ಮಾಡ್ತಕ್ಕಂಥದ್ದು. ದಿಲ್ಲಿ ಒಳಗಡೆ ನಿನ್ನೆ ನಿರ್ಣಯ ಆಗಿರ್ತಕ್ಕಂಥದ್ದು, ಯಾರು ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಂತಕ್ಕಂಥದ್ದು. ಈ ಒಪ್ಪಂದಗಳಾದಾಗ, ಮಾತುಕತೆಗಳಾದಾಗ 2020ನೋ 2.5 ನೀವುಗಳು ಪಾಲನೆ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಪಾಲನೆ ಮಾಡಬಾರ್ದು ಅಂತನ? ಈ ಒಪ್ಪಂದ ಆಗಿತ್ತು ಅಂದ್ರೆ ಪಾಲನೆ ಮಾಡಿ ಬಿಡಿ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂದ್ರೆ, ಕ್ಲೋಸ್ ಡೋರ್ ಮೀಟಿಂಗ್ ಆಗಿತ್ತು ಅನ್ನೋದಾದ್ರೆ ಲೆಟ್ ದೆಮ್ ಡೂ ಇಟ್. ನೀವ್ ಅದನ್ನ ಅಲ್ಲ ಮಂಕುದಿ ಎಚ್ಚೋದು ಅಂತಾನು ಹೇಳಿದ್ರಿ, ಅದ್ ನಮ್ ಕೆಲ್ಸ, ಕಾಂಗ್ರೆಸ್ನವ್ರು ಮಾಡೋದ್ ಬೇಡ ಅಂತನ? ಯಾವ ಕಾಂಟೆಕ್ಸ್ಟ್ ಇದು? ಅಲ್ಲ ರೀ, ಅದನ್ನ ಒಪ್ಪಿಕೊಳ್ಳುವಂತ ವ್ಯವಸ್ಥೆ ಒಳಗಡೆ ಇರುತ್ತಲ್ಲ, ಅದನ್ನ ನಾವು ಆಗೇನೆ ಇಲ್ಲ, ಇದು ನಡೆದೇನೆ ಇಲ್ಲ. ಬಹಳ ರಹಸ್ಯವಾಗಿರ್ತಕ್ಕಂಥ ಪಕ್ಷದ ಆಂತರಿಕ ವಿಚಾರಗಳು ಅಂತಕ್ಕಂಥ ವಿಚಾರಗಳದಾವಲ್ಲ, ಅದನ್ನ ನಮ್ಮ ವಿಶ್ಲೇಷಕರು ವ್ಯಕ್ತಪಡಿಸಿದಾಗ ಹಾಗಾಗಿ ಆಗೋದಿಲ್ಲ. ಅಧಿಕಾರವನ್ನ ಹಂಚಿಕೆ ಮಾಡುವ ಸಲುವಾಗಿ ಒಪ್ಪಂದ ಆಗಿರ್ತಕ್ಕಂಥದ್ದು ಕಡ್ಡಾಯ, ಅದು ಹಾಗೇ ಆಗಿರುತ್ತೆ. ಅದಾದ ನಂತರ ಇದೆಲ್ಲಗಳು ಕೂಡ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಇವರು ಮಾಡಿಕೊಂಡಿರ್ತಕ್ಕಂಥ ಈ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಒಪ್ಪಂದಗಳಿಂದ ತಕ್ಷಣವಾಗಿ ಕೊಟ್ಟರೆ, ನಮ್ ಜೆಡಿಎಸ್ ಹೋಗ್ತಾರೆ ಹೇಳಿದ್ರಲ್ಲ, 6 ತಿಂಗಳ ಹಿಂದೆ ರಾಜೀನಾಮೆ ಕೊಟ್ಟಿದ್ದಾರೆ, ರಾಜ್ಯದ ಜನ ಕೂಡ ಸಮ್ಮತಿಯಾಗಿರ್ತಿದ್ರು. ನನ್ಗೆ ಏನ್ ಗೊತ್ತಾ ಸರ್, ನನ್ಗೆ ಬಿಜೆಪಿದ ಸ್ಟ್ಯಾಂಡ್ ಇನ್ನೂ ಯಾಕೆ ಕ್ಲಿಯರ್ ಆಗ್ತಿಲ್ಲ ಅಂದ್ರೆ ಮಧ್ಯೆ ನಾನೇ ಮಾತಾಡ್ಬೇಕಾಗ್ತಿದೆ. ಯಾಕಂದ್ರೆ ಊಟ ಮಾಡಿದ್ರು ತಪ್ಪು, ಉಪವಾಸ ಇದ್ರೂ ತಪ್ಪು ಅನ್ನೋ ತರ ಇದೆ. ಹಂಗಲ್ಲ ಸರ್, ಈಗ ನೀವು ಹೇಳ್ಬೇಕು, ಈ 3 ವರ್ಷಗಳ ಕಾಲ ಈ ಪ್ರಹಸನದಲ್ಲೇ ಮುಗಿಸ್ಬಿಟ್ರು, ನಾವು ನಿರೀಕ್ಷೆ ಮಾಡಿದ್ದು ಒಳ್ಳೆ ಆಡಳಿತವನ್ನ, ಅದನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಿಚ್ ಇಸ್ ಅಕ್ಸೆಪ್ಟೇಬಲ್ ಸರ್. ಅವ್ರು ಏನ್ ಮಾಡಿದ್ರು ತಪ್ಪು ಅನ್ನೋ ಭಾವನೆ ಇದೆಯಲ್ಲ, ನೀವು ಪ್ರತಿಪಕ್ಷವಾಗಿ ಸರಿಯಾದ ಸ್ಟ್ಯಾಂಡ್ ತಗೊಂಡಿಲ್ಲ, ಅದಕ್ಕಿಷ್ಟೆಲ್ಲ ಆಗ್ತಾ ಇದೆ. ನೋಡ್ರಿ ಮೇಡಮ್, ನಾವು ನಾನು ಮೊದಲಗಡೆ ಒಂದು ಸೆಂಟೆನ್ಸ್ ಒಳಗಡೆ ವ್ಯಕ್ತಪಡಿಸಿದೆ, ರಾಜ್ಯದ ಜನತೆ ಇವತ್ತು 136 ಸ್ಥಾನಗಳನ್ನ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ, ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನ ಈ ರಾಜ್ಯಕ್ಕೆ ನೀಡಬೇಕು. ಹಿಂದೆ ನಡೆದಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಗೊಂದಲಗಳಿರ್ಬೋದು, ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಅನೇಕ ಜನ ವಿರೋಧಿ ಆಗಿರ್ತಕ್ಕಂಥ ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದು ಕೂಡ ನಮ್ಗೆ ಗಮನಕ್ಕಿದೆ. ಅವೆಲ್ಲಗಳು ಆಗಬಾರ್ದು ಅಂತ ಹೇಳಿ ನಮ್ಮನ್ನ ಹೊರಗಿಟ್ಟು ಇವತ್ತು ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಕೊಡ್ಲಿ ಅಂತ ಕಾಂಗ್ರೆಸ್ಗೆ ಅಧಿಕಾರವನ್ನ ಕೊಟ್ರು. ಆದ್ರೆ ಇವರು 3 ವರ್ಷ ಮಾಡಿರ್ತಕ್ಕಂಥದ್ದು ಏನು ಕೂಡ ಮಾಡ್ಲಿಲ್ಲ. 3 ವರ್ಷ ಮಾಡಿರ್ತಕ್ಕಂಥದ್ದು ಕರಪ್ಷನ್ ಕಮಿಷನ್ ಇವುಗಳನ್ನೇ ಮಾಡಿದ್ರು. OBC ಆಧಾರ, ಈಗಾಗಲೇ ನಮ್ಮ ವಿಶ್ಲೇಷಕರು ಹೇಳ್ತಾ ಇದ್ರಲ್ಲ, ಅಹಿಂದ ನಾಯಕರು ಮಾಡಿರ್ತಕ್ಕಂಥದ್ದು ಏನು, SC ಆಗಿರ್ತಕ್ಕಂಥ, ST ಆಗಿರ್ತಕ್ಕಂಥ ವಾಲ್ಮೀಕಿ ಹಗರಣ ಇರ್ಬೋದು, OBCಗಳ ಮೀಸಲಾತಿ ಇರ್ಬೋದು, ಅದಾದ ನಂತರ ಈ ಓಲೈಕೆಗಳು ಇರ್ಬೋದು, ಇವುಗಳೆಲ್ಲಗಳು ಸಹಿತ ಬರ್ತಕ್ಕಂಥ ಮುಂದಿನ 2 ವರ್ಷಗಳಲ್ಲಿ ಇವಾದ್ರೂ ಕೂಡ ಅಂತಿಮವಾಗಿ ಮುಗಿದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನ ಈ ರಾಜ್ಯದ ಜನತೆಗೆ ನೀಡುವತ್ತ ಮುಂದೆ ಯಾರು ಅಧಿಕಾರಕ್ಕೆ ಬರ್ತಾರೋ ಅದು ಕೂಡ ಇನ್ನೂ ಗೊಂದಲ ಇದೆ. ಸಂಪರ್ಕದಲ್ಲಿರಿ ಸಿದ್ದನಗೌಡ್ರೆ, ಗಾಟ್ ಇಟ್. ಈಗ ಹೈಕಮಾಂಡ್ ಮಟ್ಟದಲ್ಲೋ ಅಥವಾ ಕಾಂಗ್ರೆಸ್ ಅಂದಾಗ ಈಗ ಒಂದು ಬಿಗ್ ಡಿಸಿಷನ್ ತಗೊಂಡಿದ್ದಾರೆ. ಅಫ್ಕೋರ್ಸ್ ಈಗ ನಾಯಕತ್ವ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ. ಈ ಬದಲಾವಣೆ 2020 ಚುನಾವಣೆ ಮೇಲೆ ಪ್ಲಸ್ ಆರ್ ಮೈನಸ್ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ. ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆಯೇ ಹೊರತು ಆ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ಹೇಳಿಲ್ಲ. ಅಂತಿಮವಾಗಿ ಆ ಮುಖ್ಯಮಂತ್ರಿ ಸ್ಥಾನ ಅಂದಾಗ ಶಾಸಕರ ಸಭೆ, ನನಗೆ ದ್ವಂದ್ವವನ್ನು ನೀವು ಬಿಡಿಸ್ಬೇಕು. ಹೈಕಮಾಂಡ್ ಮಟ್ಟದಲ್ಲಿ ಏನೋ ಚರ್ಚೆ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ವೆಲ್ ಆ್ಯಂಡ್ ಫೈನ್. ಈಗ ಒಂದು ದೊಡ್ಡ ಸಭೆ ಆಗ್ತಿದೆಯಪ್ಪ, ಆ ಸಭೆಯಲ್ಲಿ ಶಾಸಕರು ಇದ್ದಾರೆ, ದೊಡ್ಡ ನಾಯಕರು ಇದ್ದಾರೆ. ಅಲ್ಲಿ ಮುಖ್ಯಮಂತ್ರಿಯಾಗಿ ಇದುವರೆಗೂ ಕೂಡ ಸಿದ್ದರಾಮಯ್ಯನವರಿದ್ದರು, ಅವರು ಒಂದೊಳ್ಳೆಯ ಸೇವೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ನಿರ್ಧಾರ, ಹೈಕಮಾಂಡ್ನ ನಿರ್ಧಾರ, ನಮ್ಮ ಯೋಚನೆ, DK ಶಿವಕುಮಾರ್ ಅವರು ಕೂತ್ಕೋಬೇಕು ಅಂತಿದ್ರೆ ಶಾಸಕರೆಲ್ಲ ನೋ ಅಂದ್ಬಿಡ್ತಾರೆ. ಹೆಂಗೆ ಅದು? ಅವರಿಗೆ ಒಂದು ಕಾನ್ಫಿಡೆನ್ಸ್ ಏನಂದ್ರೆ ಹೈಕಮಾಂಡ್ಗೆ ನಾವು ಹೇಳ್ದಂಗೆ ಶಾಸಕರು ಕೇಳಬೇಕು, ನಾವು ಹೇಳ್ದಂಗೆ ಸಚಿವರು ಕೇಳಬೇಕು, ನಾವು ಹೇಳ್ದಂಗೆ ಆಡಳಿತ ಇರಬೇಕು ಅಂತ. ಆದ್ರೆ ಸಂವಿಧಾನಬದ್ಧವಾಗಿ ಇದು ತಪ್ಪು. ಸಂವಿಧಾನಬದ್ಧವಾಗಿ ಈಗ ನಡ್ಕೋತಾರ ಹಂಗಾರೆ ಶಾಸಕರು? ನಾನು ಹೇಳ್ತಾರೆ ನಡ್ಕೋಬಾರ್ದು, ನಡ್ಕೋಬೇಕು ಅಂತಲ್ಲ, ಸಂವಿಧಾನ ಇರೋದೇ ಈ ರೀತಿ ನಡ್ಕೋಬೇಕು ಅಂತ ಹೇಳೋದಕ್ಕೆ. ಇಲ್ಲಿಗೆ ಸಮೀಕರಿಸಿ ಸರ್, ಇಲ್ಲಿ ಹೆಂಗ್ ನಡ್ಕೋತಾರ ಶಾಸಕರು? ಇಲ್ಲಿ ಶಾಸಕರು ಗೊತ್ತರ 6 ಕೊಟ್ರ ಅತ್ತೆ ಕಡೆ 3 ಕೊಟ್ರ ಸೊಸೆ ಕಡೆ ಅನ್ನೋ ಶಾಸಕರು ನಮ್ಗೆ ಗೊತ್ತಿದೆ. ಇಲ್ಲ ನಮ್ಗೆ ಗೊತ್ತಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಇದನ್ನ ನೋಡಿದ್ದೀವಿ ನಾವು.
ಸೊ ಆದ್ದರಿಂದ ಅವ್ರಿಗೇನು ಅವರವರೇ ಎಲ್ಲಾ ಪಕ್ಷದ ಎಲ್ಲಾ ಶಾಸಕರು ಸಹಿತ ಅವಕಾಶವಾದಿಗಳು ಜಾಸ್ತಿ ಇದ್ದಾರೆ. ನಿಜ ನಿಜ. ಸೊ ಆದ್ದರಿಂದ ಅವ್ರಿಗೆ ಅವಕಾಶ ಕೊಟ್ರೆ, ಕೆಲವು ಜನ ಆ ಹೂ ಅನ್ನೋರು ಮಂತ್ರಿಗಿರಿ ಕೊಟ್ರೆ, ಇನ್ನು ಸ್ವಲ್ಪ ಜನಕ್ಕೆ ನಿಗಮ ಮಂಡಳಿನ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಈ ಕಡೆ ವಾಲ್ತಾರೆ. ಸೊ ಯಾರನ್ನ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ಗೊತ್ತು, ಎಲ್ಲ ಗೊತ್ತಿದೆ ಅವ್ರಿಗೆ. ಆದ್ದರಿಂದ ನಾನು ಹೇಳ್ತಾ ಇರೋದು ಹೈಕಮಾಂಡ್ ಅನ್ನುವ ಒಂದು ಹಿಡಿತ ಇದೆಯಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ನಾನು ವಿಮಾನ ನಿಲ್ದಾಣದಲ್ಲಿ ನಿಂತ್ಕೊಂಡ್ಬಿಟ್ಟು ವೀರೇಂದ್ರ ಪಾಟೀಲ್ ಅವ್ರನ್ನ ತೆಗೆದಾಕಡಿ ಅಂತ ಅನ್ನೋದಿದೆಯಲ್ಲ, ಇವೆಲ್ಲ ಮಾಡಿದ್ದಾರೆ ಹಿಂದ್ಗಡೆಗೆಲ್ಲ. ಬಂಗಾರಪ್ಪನ ತೆಗೆದು ಹಾಕಿರೋದ್ರು, ಮೊಯ್ಲಿ ಅವ್ರನ್ನ ತೆಗೆದು ಹಾಕಿದ್ರು. ಇದೇ ರೀತಿಯ ಬಿಜೆಪಿ ಅವರು ಸಹಿತ ಮಾಡಿಲ್ವಾ? ಯಡಿಯೂರಪ್ಪರು ತೆಗೆದ್ರು, ಯಾರು ಶೆಟ್ಟರ್ ಅವ್ರನ್ನ ತೆಗೆದ್ರು. ಸೊ ಈ ರೀತಿಯಾಗಿ ಹಂಗಾರೆ ಹೇಳಿ, ಯಡಿಯೂರಪ್ಪನವ್ರನ್ನ ಏಕಾಏಕಿ ತಗೊಂಡಂತ ನಿರ್ಧಾರದ ಪರಿಣಾಮ ಅವ್ರು ರಾಜೀನಾಮೆ ನೀಡಬೇಕಾಯ್ತು. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಆಮೇಲೆ ಎಳ್ಳೇ ಇಲ್ಲ. ಯಡಿಯೂರಪ್ಪ ಎಷ್ಟು ಅನಿವಾರ್ಯ ಅನ್ನೋದು ಹೈಕಮಾಂಡಿಗೆ ನೀವು ಗೊತ್ತಾಯಿತು, ರಿಯಲೈಸ್ ಆಯಿತು. ಬಟ್ ಈಗ ಇಲ್ಲಿ ಕರ್ನಾಟಕದ ವಿಚಾರದಲ್ಲಿ, ಕಾಂಗ್ರೆಸ್ನ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ ಬಿಡು ಅನ್ನೋ ಭಾವನೆ ಇದೆಯಾ? ಈಗ ಯಡಿಯೂರಪ್ಪ ಅಷ್ಟೊಂದು ಅನಿವಾರ್ಯ ಆಗಿದ್ರೆ ಯಾಕೆ ಅವ್ರನ್ನ ತೆಗೆದುಹಾಕಿದ್ರು? ಅಲ್ಲಲ್ಲ, ಆಮೇಲೆ ಅವ್ರಿಗೆ ರಿಯಲೈಸೇಷನ್ ಆಗಿಲ್ಲ. ರಿಯಲೈಸೇಷನ್ ಅವಾಗ KGP ಕಟ್ಬಿಟ್ಟು ವಾಪಸ್ ಬಂದ್ರೆ ಅವಾಗ ಅದು ರಿಯಲೈಸೇಷನ್ ಆಗಿರೋದು. ಅದಾದ್ಮೇಲೂ ಅವರು ಲಿಂಗಾಯತರ ಪ್ರಶ್ನಾತೀತ ನಾಯಕ ಅಂತ ಗೊತ್ತಾಯ್ತು ಅಂತಂದ್ರೆ ಅವ್ರನ್ನ ಮತ್ತೆ ತೆಗೆದು ಹಾಕಬಾರ್ದಿತ್ತು. ಅಲ್ಲ, ಗೊತ್ತಾಗಿರಲ್ಲ ಸರ್, ಅದಕ್ಕೆ ತಗೊಂಡ್ಬಿಟ್ರು ಡಿಸಿಷನ್. ನಾನು ಹೇಳೋದು, ನೀವು ಯಾವುದೇ ಮಾಡಲಿ, ಈ ಪಕ್ಷಗಳೆಲ್ಲವೂ ಸಹಿತ ಹೈಕಮಾಂಡ್ ಪಕ್ಷಗಳ ಸಮಸ್ಯೆ ಇದು. ಆದ್ರಿಂದ ನಾನು ಇವತ್ತರೆಗೂ ಸಹಿತ ಪ್ರಾದೇಶಿಕ ಪಕ್ಷಗಳ ಪರವಾಗಿರ್ತಕ್ಕಂಥ ಮನುಷ್ಯ ನಾನು. ಇವಾಗೂ ಸಹಿತ ಯಾಕೆ ಅಕ್ಕಪಕ್ಕದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ಇಲ್ವಾ? ಅವರು ನಾನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ತೀರ್ಮಾನ ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಅವರು ಅವ್ರ ಮೇಲ್ಗಡೆ ನೋಡೋದಿಲ್ಲ ಯಾವತ್ತೂ ಸಹಿತ. ಕರೆಕ್ಟ್. ಆ ಒಂದು ಹೋಪು ನಮಗೆ ಈ JDS ನವ್ರ ಮೇಲೆ ಇತ್ತು. ಈ JDS ನವ್ರದ್ದು ಪ್ರಾದೇಶಿಕ ಪಕ್ಷ ಕಟ್ತಾರೆ, ಕನ್ನಡಿಗರ ಧ್ವನಿ ಆಗ್ತಾರೆ ಅಂತ. ಇವರು ಹೋಗ್ಬಿಟ್ಟು ಒಂದು ಹೈಕಮಾಂಡ್ ಪಕ್ಷದ ಜೊತೆಗೆ ಮಿಂಗಲ್ ಆಗಿ ಹೋಗ್ಬಿಟ್ರು. ಪಕ್ಷ ತೆಗಿಬೇಕು ಅಂತ ಹೋದಾಗ ನಿಮ್ಮ ಸಮಸ್ಯೆ ನಮ್ಗೆ ಗೊತ್ತಾಯ್ತು. ಪಕ್ಷ ಉಳಿಸ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ದು ಜನರನ್ನ ಕನ್ವಿನ್ಸ್ ಮಾಡಿ ಜನರ ಜೊತೆಗೆ ಇದ್ದಿದ್ರೆ ಇವತ್ತಿನ 5 ವರ್ಷ ಬಿಟ್ಟು 10 ವರ್ಷ ಯಾವತ್ತು ಒಂದ್ ದಿವಸ ಪ್ರಾದೇಶಿಕ ಪಕ್ಷ ನಮ್ಮದು ಅಂತ ಜನ ಅನ್ಕೊಳ್ತಾ ಇದ್ರು. ಆದ್ದರಿಂದ ನಿಮ್ಮ ಸಿದ್ಧಾಂತವೇ ಬೇರೆ, ಅವ್ರ ಸಿದ್ಧಾಂತವೇ ಬೇರೆ, ಬೇರೆ ಬೇರೆ ಭಿನ್ನವಾದ ಸಿದ್ಧಾಂತಗಳನ್ನು ಒಂದು ಕೂಡಿಸುವುದಿದೆಯಲ್ವಾ, ಇದು ಜನರಲ್ಲಿ ಗೊಂದಲ ಹುಟ್ಟಿಸಿತ್ತು. ಆದ್ದರಿಂದ ಯಾವುದೇ ಕಾರಣಕ್ಕೂ ಪ್ರಾದೇಶಿಕ ಪಕ್ಷ ಅನ್ನೋದು ಬೇಕಾಗಿತ್ತು. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಇದು. ಒಕ್ಕೂಟ ವ್ಯವಸ್ಥೆ ಕೇಂದ್ರ ಆಡಳಿತ ಬೇಕಾಗಿಲ್ಲ ನಮಗೆ ದಿಲ್ಲಿ ಆಡಳಿತ ಬೇಕಾಗಿಲ್ಲ. ನೀವು ಯಾವುದೋ ಒಂದು ಹೈಕಮಾಂಡ್ ಅನ್ನೋದು ಇಲ್ಲಿ ಆಟ ಆಡೋದು ಬೇಕಾಗಿಲ್ಲ ನಮಗೆ. ಇವತ್ತಿನವರೆಗೂ ನಾವು ನೋಡ್ತಾ ಬಂದಿದ್ದೀವಿ, ಒಂದಿಲ್ಲ ಒಂದು ಪಕ್ಷ ಬಂದ್ರು ಅಲ್ಲಿಯವರೇ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಬೇಕಾಗಿಲ್ಲ. ಕನ್ನಡಿಗರು ನಾವು ನಿರ್ಧಾರ ತೆಗೆದುಕೊಳ್ಳೋದಿಲ್ವಾ? ನಮ್ಮ ಶಾಸಕರು ಇಲ್ವಾ? ನಮ್ಮ ಜನಪ್ರತಿನಿಧಿಗಳಿಲ್ವಾ? ಅವರ ಅಭಿಪ್ರಾಯಕ್ಕೆ ಏನು ಮಾನ್ಯತೆ ಇಲ್ವಾ? ಸೊ ಆದ್ದರಿಂದ ನೀವು DK ಶಿವಕುಮಾರ್ ಅವರು ಇನ್ನೊಂದು ಮತ್ತೊಂದು ನಮ್ಗೆ ಗೊತ್ತಿಲ್ಲ, ಪರಮೇಶ್ವರ್ ಅವರು ಯಾರು ಹೆಚ್ಚು ಶಾಸಕರು 136ರಲ್ಲಿ ಹೆಚ್ಚು ಶಾಸಕರ ಬೆಂಬಲ ಯಾರಿಗಿದೆಯೋ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಂವಿಧಾನ ಹೇಳುತ್ತೆ. ನೀವು ಅದು ಬಿಟ್ಟು ನಾವು ಒಪ್ಪಂದ ಮಾಡ್ಕೊಂಡು ಯಾರನ್ನ ಕೇಳಿ ಒಪ್ಪಂದ ಮಾಡ್ಕೊಂಡಿದ್ರಿ? ನೀವು ಜನರನ್ನ ಕೇಳಿದ್ರ ಬಿಡಿ, ಶಾಸಕರನ್ನ ಕೇಳಿದ್ರ ಬಿಡಿ, ಅಲ್ಲಿ ತಕ್ಕ ಸಚಿವರನ್ನ ಕೇಳಿದ್ರ, ಯಾರನ್ನು ಕೇಳಿದ್ರೆ 3-4 ಜನ ಸೇರ್ಕೊಂಡ್ಬಿಟ್ಟು ನೀವು ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಇವಾಗ ಯಾರು ಈಗ ಸದ್ಯಕ್ಕೆ ಹೇಳ್ತಾ ಇದ್ದೀನಿ, ಯಾರು ಇದರ ಪರವಾಗಿದ್ದಾರೆ ಹೇಳ್ಬಿಡಿ ನನಗೆ. ಜನರು ಈ ನಿರ್ಧಾರದ ಪರವಾಗಿದ್ದಾರಾ ಅಥವಾ ಬಹುಸಂಖ್ಯಾತ ಶಾಸಕರು ನಿರ್ಧಾರ ಪರವಾಗಿದ್ದಾರಾ? ಏನಿಲ್ಲ, ಸುಮ್ಮನೆ ಹೇರಿಕೆ ಮಾಡುವುದು. ಆದ್ರಿಂದ ಅದು ಯಾವುದೇ ಪಕ್ಷ ಇರಲಿ ಕೇಂದ್ರದಲ್ಲಿ ಹೈಕಮಾಂಡ್ ಪಕ್ಷ ಅನ್ನೋದು ಏನಂತಂದ್ರೆ ರಾಜ್ಯಗಳ ಮೇಲೆ ಹೇರಿಕೆಯನ್ನು ಮಾಡುವುದು, ನಮ್ಮ ಕೈಗೊಂಬೆ ಮಾಡ್ಕೊಳ್ಳೋದು. ನಾವು ಹೇಳ್ದಂಗೆ ಕೇಳಬೇಕು. ಅಲ್ಲಿ ಇರ್ತಕ್ಕಂಥ ಏನು ಮ್ಯಾನೇಜರ್ಸ್ ಅನ್ರಿ ಇಲ್ಲಿರೋರು, ನಮ್ಮ ಮುಖ್ಯಮಂತ್ರಿಗಳೇನು ಮ್ಯಾನೇಜರ? ನೀವು ಸರಿ ಇಲ್ಲ, ತೆಗೆಯೋದಕ್ಕೆ ಇನ್ನೊಬ್ಬ ಮ್ಯಾನೇಜರ್ ತಂದಿಡೋದಕ್ಕೆ ಇದೇನು ಕಾರ್ಪೊರೇಟ್ ಆಫೀಸ್ ಇದು? ಸೊ ಆದ್ರಿಂದ ನನಗೆ ಬೇಕಾಗಿರೋದು ಯಾರು ನಾನು ಇವಾಗ DK ಶಿವಕುಮಾರ್ ಸಮರ್ಥರೋ ಅಸಮರ್ಥರೋ, ಸಿದ್ದರಾಮಯ್ಯ ಸಮರ್ಥರೋ ಅಸಮರ್ಥರೋ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಇಲ್ಲಿರ್ತಕ್ಕಂಥ ಶಾಸಕರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ, ಬಹುಸಂಖ್ಯಾತರ ನಿರ್ಣಯವನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ಳದೆ, ಇದ್ದಕ್ಕಿದ್ದ ಹಾಗೆ ನಿಮ್ಮ ಯಾವುದೋ ಕಾಲದಲ್ಲಿ ಮಾಡಿದಂತ ಒಂದು ಒಪ್ಪಂದವನ್ನ ಈಗ ಇಂಪ್ಲಿಮೆಂಟ್ ಮಾಡ್ತಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಪ್ರಾದೇಶಿಕ ಒಂದು ರಾಜ್ಯದ ಮೇಲೆ ಹೇರಿಕೆ ಮಾಡ್ತಾ ಇದ್ದೀರಲ್ವಾ, ಇದನ್ನು ಮಾತ್ರ ನಾನು ವಿರೋಧಿಸ್ತೇನೆ. 28ಕ್ಕೆ ಈ ಒಂದು ನಾಯಕತ್ವ ಬದಲಾವಣೆ ಯಾವ ರೀತಿ ಪರಿಣಾಮ ಬೀರಬಹುದು? ಯಾವ ಬದಲಾವಣೆಗೂ ಆಗೋದಿಲ್ಲ ಮೇಡಮ್, ಇದು ಯಥಾಸ್ಥಿತಿ. ಹೊಸದಾಗಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವಂತ ಸ್ಥಿತಿ ಏನಿಲ್ಲ ಇಲ್ಲಿ. DK ಶಿವಕುಮಾರ್ ಬದಲಾವಣೆ ಮಾಡಿದ್ದೀವಿ ಅಂತ, ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆ ತಗೊಳ್ಳುವಂಥದ್ದು ಅಥವಾ ಅವರ ಹೇಳಿದಂಥವ್ರಿಗೆಲ್ಲರಿಗೂ ನಾವು ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಡುವಂಥದ್ದು ಅಥವಾ ಎಲ್ಲ ವರ್ಗವನ್ನ ನಾವು ಖುಷಿ ಪಡಿಸ್ತೀವಿ ಅಂತ ಏನು ಸಮೀಕರಣ ಮಾಡಿದ್ದಾರೆ, ಅಥವಾ ಈ ಮುಖ್ಯಮಂತ್ರಿ ಬದಲಾವಣೆಯಿಂದ ಯಾವ ಫಲಿತಾಂಶವೂ ಸಹ ಬದಲಾವಣೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 2028ಕ್ಕೆ ಚುನಾವಣೆಗೆ ಈಗ ನೋಡಿ, ಕಳೆದ ಇವ್ರದ ಚಾರ್ಜ್ ಶೀಟ್ ನೋಡ್ತಾರೆ, ಅಭಿವೃದ್ಧಿ ಚಾರ್ಜ್ ಶೀಟ್ ಯಾರ್ದ ಈ ಪಕ್ಷದ ನೋಡಿದ್ರೆ ಎಲ್ಲ ಮಂತ್ರಿಗಳು ವೈಫಲ್ಯದಲ್ಲಿದ್ದಾರೆ.
ಈ ಹಿಮ್ಸೆಲ್ಫ್ ಸಿಎಂ ಹಿಮ್ಸೆಲ್ಫ್ ಈಗ ಹೇಳಿದ್ನಲ್ಲ, ಮಾರ್ಕ್ಸ್ ಕಾರ್ಡಲ್ಲಿ ಪಾಸ್ ಆಗಿಲ್ಲ ಅಂತ. ಹೇಳಿದ್ನಲ್ಲ 10 ಲಕ್ಷ ರೂಪಾಯಿ 10 ಲಕ್ಷ ಕೋಟಿ ಸಾಲದಲ್ಲಿದ್ದಾರೆ. ಮುಂಚೆ got it. ಆರ್ಥಿಕ ಈಗ 17 ಬಾರಿ ನಾನು ಏನು ಅರ್ಥ ಮಂತ್ರಿ ಆಗಿದ್ದೆ, ಫೈನಾನ್ಸ್ ಮಿನಿಸ್ಟರ್ ಆಗಿ ನಾನು ಇದನ್ನ ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯನವರೇ ಫೇಲ್ಯೂರ್ ಆಗಿದ್ದಾರೆ. ಸಾಲ ಮಾಡಿದ್ರು ತುಪ್ಪ ತಿನ್ಸಿದ್ರು. 245 ಲಕ್ಷ ಕೋಟಿ ಮಾಡಿದ ಮೋದಿ ಅವರು ಮಾಡಿದಾಗ ಅದನ್ನೊಂದು ಪ್ರಶ್ನೆ ಮಾಡಿ ನೀವು. ಸಿದ್ದರಾಮಯ್ಯನವರು ಇವತ್ತೇನಾಗಿ ಫೇಲ್ಯೂರ್ ಆಗಿ, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿ, ಲಾಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ಇನ್ನೊಬ್ರು ಗೊತ್ತಿಲ್ಲದಂತ ಒಬ್ರು ಗೃಹ ಸಚಿವರು ಇದ್ದಾರೆ. ಇವತ್ತು ಯಾರು ಮುಖ್ಯಮಂತ್ರಿ ಆಯ್ತು ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರ ಪರಮೇಶ್ವರ್ ಅವ್ರನ್ನ? ಆ ರೀತಿ. ಆಮೇಲೆ ದಲಿತರನ್ನ ಇವರು ಸಂಭಾಳಿಸಕ್ ಹೋಗ್ತಾರೆ. ಈಗ ನಾವೇನೋ ಮಾಡ್ತೀವಿ ಬೇರೆ ಬೇರೆ ಅಂತ, ಮುಸಲ್ಮಾನರನ್ನ ಸಂಭಾಳಿಸಕ್ ಹೋಗ್ತಾರೆ, ಲಿಂಗಾಯತರನ್ನ ಸಂಭಾಳಿಸಿ ನಾವೆಲ್ಲ ಸಮೀಕರಣ ಮಾಡ್ತೀವಿ ಅಂತ ಇದು ಫೇಲ್ಯೂರ್ ಆಯ್ತಾರೆ ಮೇಡಮ್. ಒಟ್ಟಾರೆ ಇದು ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರವನ್ನ ಈಗ ಈ ಬಜೆಟ್ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿರುವಂತ ಈ ಸರ್ಕಾರವನ್ನ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಮುನ್ನಡೆಸ್ತಾರೆ ಅನ್ನೋದು ಎಲ್ಲರಿಗೂ ಇದಾಗಿದೆ. ಒಂದು ಆಮೇಲೆ ಈಗ 2028 ಅಲ್ಲಿ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಏನಂತ? ನಮ್ದು ಒಕ್ಕೂಟದ ವ್ಯವಸ್ಥೆ ಅಂದ್ರೆ NDA ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬರ್ತದೆ, ಬಿಜೆಪಿ ಮತ್ತು JDS ಅಧಿಕಾರಕ್ಕೆ ತರಬೇಕು. ಏನಾದ್ರು ಇವರೇ ಸರಿ ಕಣೆ ಜನರ ಪರವಾಗಿರ್ತಾರೆ ಅಂತ. ಉಪಚುನಾವಣೆ ಏನಾಯ್ತು? ನಡೆದಿದೆ ಮೇಡಮ್. ಒಂದು ಇವರೇ ಬೆಸ್ಟ್ ಅಂದ್ರೆ ಈಗ ಸಿಎಂ ಕುಮಾರಸ್ವಾಮಿ ಅವರ ಹೆಂಗೆ? ಅಲ್ಲ, ಅದೇ ನಮ್ಮ ನಾಯಕರೇ ಅವರು ಹೇಳಿದಾರೆ ಮೇಡಮ್. ಅಲ್ಲಿ ನಿತೀಶ್, ಇಲ್ಲಿ ದಕ್ಷಿಣಕ್ಕೆ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಅವಕಾಶವಾದಿಗಳು. ಆಯ್ತಾ? ಅಲ್ಲ, ಆಗ್ಬೇಕದು. ಯಾಕೆಂತಂದ್ರೆ ಈಗ ಬಿಜೆಪಿ ಇನ್ನು ತೀರ್ಮಾನ ಆಗಿಲ್ಲ. ನನ್ನ JDS ವಕ್ತಾರನಾಗಿ ನನ್ನ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ಅದು ಬಿಜೆಪಿ ಸರ್ಕಾರದ. ಒಂದೇ ನಿಮಿಷ ನಾನು ಹೇಳ್ತೀನಿ, ತಪ್ಪೇನದ್ರಲ್ಲಿ? ನೀವೇನ್ ಹೇಳ್ತೀರಿ? 2028ಕ್ಕೆ ನಿಮ್ಮ ಆಯ್ಕೆ ಮುಖ್ಯಮಂತ್ರಿಯಾಗಿ ಯಾರು? ಅಲ್ಲ, 2028ಕ್ಕೆ ಚುನಾವಣೆಯಲ್ಲಿ ಒಳಗಡೆ NDA ನಮ್ಮ JDS ವಕ್ತಾರ ಹೇಳಿದ ರೀತಿ ಒಳಗಡೆ NDA ಅಧಿಕಾರಕ್ಕೆ ಬರುವುದು ಕರ್ನಾಟಕ ರಾಜ್ಯದಲ್ಲಿ 100ಕ್ಕೆ 200ರಷ್ಟು ಸತ್ಯ. ಆದ್ರೆ ಮುಖ್ಯಮಂತ್ರಿ ಆಯ್ಕೆಯನ್ನ ಹೈಕಮಾಂಡ್ ಆಗಿ ನಿರ್ಧಾರ ಹೈಕಮಾಂಡ್ ಅವ್ರು ಹೇರಿಕೆ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಬಿಜೆಪಿ ಕರ್ನಾಟಕ ಶನಿಗಳು ನೀವು. ನಿಮ್ಗೆ ಮತ್ತೆ ಇದೆ ಅವಕಾಶ. ಶಶಿಧರ್ ಅವರು, ಅಹಿಂದ ಅನಾಥ ಆಯ್ತಾ? ಅಹಿಂದ ಆಯ್ಕೆ ಏನು 28ಕ್ಕೆ? ನೋಡಿ, ಅಹಿಂದ ನೋಡಬೇಕು. ಈ ಪ್ರಶ್ನೆಯನ್ನ ಜನರಿಗೆ ಕೇಳಬೇಕಾಗುತ್ತೆ. ಇವತ್ತು ಅಹಿಂದ ನಾಯಕನನ್ನ ಒಂದು ವಿದಾಯ ಕೊಡಿಸಿದ್ದಾರೆ. ಅಂದ್ರೆ ಅದು ಒಪ್ಪಂದದ ಮೂಲಕ ಆಗಿದೆ. ಅವರಿಗೆ ಒಳ್ಳೆಯ ಅವಕಾಶಗಳನ್ನು ಸಹ ಕೊಟ್ಟಿದೆ. ಯಾಕಂದ್ರೆ ಸುಮಾರು 8 ವರ್ಷ ಅವರನ್ನ ಮುಖ್ಯಮಂತ್ರಿಗಳನ್ನ ಮಾಡಿದೆ, ಸಭೆಯ ಪ್ರತಿಪಕ್ಷದ ನಾಯಕರನ್ನ 2 ಬಾರಿಯಾಗಿ ಮಾಡಿದೆ, ಮತ್ತು ಹೋರಾಟಗಳಲ್ಲಿ ಅವ್ರನ್ನೇ ಮುಂಚೂಣಿ ಆಗಿಬಿಟ್ಟಿದೆ. ಈಗ ಅವಕಾಶ ಕೊಟ್ಟಾಗ ನಾಯಕ ಬೆಳೆಯೋದಕ್ಕೆ ಸಾಧ್ಯ. ಈಗ ನೀವು ಪ್ರತಿಪಕ್ಷದ ನಾಯಕ ಅಂತ ಕೊಟ್ಟಾಗ ಮಾಧ್ಯಮಗಳು ಸಹ ನಿಮ್ಮನ್ನ ಮಾತಾಡಿಸುತ್ತವೆ. ಇಲ್ಲ ಅಂದ್ರೆ ನಮ್ಮಂತವ್ರನ್ನ ಯಾರು ಮಾತಾಡಿಸ್ತಾರೆ? ಯಾವ್ದಾದ್ರು MLAಗಳು ಯಾರು ಮಾತಾಡಿಸ್ತಾ ಇದ್ದಾರೆ? ಯಾರು ಮಾತಾಡ್ಸೋದಿಲ್ಲ. ಅವರ ಹೇಳಿಕೆಗಳೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಅಹಿಂದ ಇನ್ನೊಬ್ಬ ನಾಯಕನನ್ನ, ಇವರಂತೆಯೇ ಇರತಕ್ಕಂಥ ಒಬ್ಬ ನಾಯಕನನ್ನ ಬೆಳೆಸಬೇಕಾಗಿತ್ತು. ಇಲ್ಲ ಒಂದಿಬ್ಬರನ್ನಾದ್ರೂ ಬೆಳೆಸಬೇಕಾಗಿತ್ತು. ಆ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲೋ ಸೋತಿದ್ದಾರೆ. ಯಾರನ್ನೂ ಸಹ ಸಮರ್ಥವಾಗಿ ಬೆಳೆಸಿಲ್ಲ, ಆರ್ಥಿಕವಾಗಿ ಬೆಳೆಸಿದ್ದಾರೆ. ನಾನು ಆರ್ಥಿಕವಾಗಿ ಬೈರತಿ ಸುರೇಶ್ ಬೆಳೆದಿದ್ದಾರೆ, ಇನ್ನೊಬ್ರು ಮತ್ತು HM ರೇವಣ್ಣವರು ಬೆಳೆದಿದ್ದಾರೆ, ಜಾರಕಿಹೊಳಿ ಅವರು ಬೆಳೆದಿರ್ಬೋದು. ಸಾಕಷ್ಟು ಜನ ಹಿಂದುಳಿದ ವರ್ಗದ ನಾಯಕರು ಇವತ್ತು ಸಾಕಷ್ಟು ಕುರುಬ ಸಮಾಜದ MLAಗಳು ಸುಮಾರು 8-9 ಜನ MLA ಆಗಿದ್ದಾರೆ. ಅವ್ರಿಗೆ ಟಿಕೆಟ್ಗಳು 20 ಟಿಕೆಟ್ಗಳು ಸಹ ಇವತ್ತು ಕಾಂಗ್ರೆಸ್ ಅವರಿಗೆ ಕೊಟ್ಟಿದೆ. ಅಂತಹ ಬೇರೆ ಬೇರೆ ಸಮಾಜಕ್ಕೂ, ಹಿಂದುಳಿದ ವರ್ಗದ ಸಮಾಜಕ್ಕೂ ಸಹ ಇವತ್ತು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಟಿಕೆಟ್ಗಳನ್ನು ಕೊಡಿಸಿ ಅದನ್ನ ಗೆಲ್ಸ್ಕೊಂಡು ಬಂದಿರತಕ್ಕಂಥ ಶ್ರೇಯ ಅವ್ರಿಗಿದೆ. ಆದರೆ ಅವರನ್ನ ದೊಡ್ಡ ಮಟ್ಟದ ನಾಯಕನಾಗಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದ್ರಲ್ಲಿ ಅವ್ರು ಎಡವಿದ್ದಾರೆ. ಅದರನ್ನ ಫಲವನ್ನ ಇನ್ನೊಂದು 20 ವರ್ಷ ಅವರೇ ಅನುಭವಿಸ್ಬೇಕಾಗುತ್ತೆ. ಆ ಅಹಿಂದ ಇದೆಯಲ್ಲ, ಆ ಅಹಿಂದ ವರ್ಗ ಅದು ಸಫರ್ ಆಗುತ್ತೆ. ಇವತ್ತು ಕೊಟ್ಬಿಟ್ರು ಆ ಅಹಿಂದದು ಒಂದು ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದ್ರು. ಆ ಬಿಡುಗಡೆ ಮಾಡೋದು ಅದನ್ನ ಅನುಷ್ಠಾನಕ್ಕೆ ತರಬೇಕಲ್ಲ. ಈಗ DK ಶಿವಕುಮಾರ್ ಹೇಳ್ತಾರೆ ಹಗ್ಗ ಜಗ್ಗಟ್ಟಾಗುತ್ತೆ. ಒಂದು ಒಕ್ಕಲಿಗ ಸಮಾಜ ಅದನ್ನು ವಿರೋಧಿಸಿದೆ, ಲಿಂಗಾಯತ ಸಮಾಜ ವಿರೋಧಿಸಿದೆ, ಹಿಂದೆ ವಿರೋಧಿಸಿತ್ತು, ಮತ್ತು ಬ್ರಾಹ್ಮಣ ಸಮಾಜ ವಿರೋಧಿಸಿದ್ರು. ಆಗ ಒಳಗಡೆ ಇರ್ತಕ್ಕಂಥ ಹಗ್ಗ ಜಗ್ಗಾಟ ಇರ್ತವಲ್ಲ, ಅದೇನ್ ಮಾಡ್ತಾರೆ, ಮುಚ್ಚಿಡ್ತಾರೆ. ನಿನಗೂ ಬೇಡ ನನಗೂ ಬೇಡ, ಮುಚ್ಚಿಡೋಣ ಅಂತ ಕಲ್ಪದ್ರೆ ಹಿಂದೆ ಕುಮಾರಸ್ವಾಮಿ ಅವ್ರು ಮಾಡಿದ್ದು ಹಾಗೇನೆ, ಯಡಿಯೂರಪ್ಪನವ್ರು ಮಾಡಿದ್ದು ಹಾಗೇನೆ, ಬೊಮ್ಮಾಯಿ ಮಾಡಿದ್ದು ಹಾಗೇನೆ, ನೆಕ್ಸ್ಟ್ ಸಿದ್ದರಾಮಯ್ಯನವರು ಒಂದು ರೀತಿಯಾದಂಥ ನಿರ್ಧಾರ ತಗೊಂಡಿದ್ರು. ಆಯ್ತು, ಒಂದ್ಸರಿ ಸರಿ ಇಲ್ಲ, ಇನ್ನೊಂದ್ಸರಿ ಮಾಡೋಣ.
ಇನ್ನೊಂದ್ಸರಿ ಮಾಡಿ ಅದಕ್ಕೆ ಅನುಕೂಲವಾಗಂತ ಆ ವರ್ಗಕ್ಕೆ ಅನುಕೂಲ ಆಗಲಿ, ಆ ಒಳ ಮೀಸಲಾತಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಮಾತ್ರ ಎರಡನೇ ಪ್ರಶ್ನೆ ಇಲ್ಲ, ಅವರು ಹೋರಾಟಗಾರರು ಅತ್ಯುತ್ತಮವಾದಂತಹ ವಾಗ್ಮಿಗಳು, ರಾಜ್ಯದ ಎಲ್ಲರನ್ನೂ ಮೊಟಕುವಂತಹ ಒಂದು ಕ್ರಿಯಾಶೀಲತೆ ಇರತಕ್ಕಂತಹ ವ್ಯಕ್ತಿ. ಎಲ್ಲರನ್ನೂ ಸಹ ಯಾರೋ ಇಷ್ಟು ಧೈರ್ಯವಾಗಿ ಹಿಂದುಳಿದ ವರ್ಗದ ನಾಯಕರು ಮೇಲ್ವರ್ಗದ ನಾಯಕರನ್ನ ಅಷ್ಟು ಧೈರ್ಯವಾಗಿ ಸಮರ್ಥವಾಗಿ ಯಾರು ಎದುರಿಸಿ ಯಾರು ಉಳಿದಿರಲಿಲ್ಲ. ಆ ಉಳಿವಿಕೆ ಆಫ್ಟರ್ ದೇವರಾಜ ಅರಸು ಇವರು ಅದನ್ನ ಮಾಡಿದ್ರು, ಅದು ತೋರಿಸ್ಕೊಟ್ರು. ಆ ಒಂದು ಶಕ್ತಿ, ಅಹಿಂದ ಶಕ್ತಿ ಏನು ಅನ್ನೋದನ್ನ ತೋರಿಸ್ಕೊಟ್ರು. ಆ ಶಕ್ತಿ ಇವತ್ತು ಅದಕ್ಕೆ ಒಂದು ರೀತಿಯಾದಂತಹ ಮೌನ ಆಗಿದೆ. ಆ ಮೌನಕ್ಕೆ ಇನ್ನು 15-20 ವರ್ಷಕ್ಕೆ ಅದು ಝೀರೋ ಆಗುತ್ತಾ, ನೆಕ್ಸ್ಟ್ ಇನ್ನೊಬ್ಬ ಉದ್ಭವ ಆಗಬೇಕು, ಇನ್ನೊಬ್ಬ ನಾಯಕ ಉದ್ಭವ ಆಗಬೇಕು. ಉದ್ಭವ ಆಗೇ ಆಗ್ತಾರೆ. ಯಾಕಂದ್ರೆ 60% ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 60% ಅಹಿಂದ ವರ್ಗ ಇದೆ. ಯಾವುದೇ ರಾಜ್ಯದಲ್ಲಾಗ್ಲಿ ಕರ್ನಾಟಕದಲ್ಲೂ ಇದೆ. 60% ಅಹಿಂದ ವರ್ಗ ಇರಬೇಕಾದ್ರೆ ಇನ್ನೊಂದು ವರ್ಗ, ಒಂದು ಕುರುಬ ಸಮಾಜನೇ ಅಂತಲ್ಲ, ಸಾಕಷ್ಟು ಸವಿತಾ ಸಮಾಜದಿಂದ ಒಬ್ಬ ಹುಟ್ಟಬಹುದು, ಯಾದವ ಸಮಾಜದಿಂದ ಒಬ್ಬ ಹುಟ್ಟಬಹುದು, ಇನ್ನೊಂದು ಸಮಾಜದಿಂದ ಒಬ್ಬ ಹುಟ್ಟಿ ಅವರ ಒಂದು ಕಾಯಕಲ್ಪಕ್ಕೆ ಮುಸಲ್ಮಾನ್ ಸಮಾಜದಿಂದ ಒಬ್ಬನ ಹುಟ್ಟಬೇಕು. ಅಂದ್ರೆ ಮುಸಲ್ಮಾನ್ ಸಮಾಜದಲ್ಲಿ ಹುಟ್ಟಿ ಪ್ರತಿಯೊಬ್ಬರನ್ನು ಸಹ ಸ್ವೀಕರಿಸುವಂತಹ ವ್ಯಕ್ತಿಯಾಗಿ ಬೆಳಿಬೇಕು. ಅದು ಈ ಸೆಕ್ಯುಲರಿಸಮ್ ಆಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಆ ಒಂದು ನಡವಳಿಕೆ ಆಗ್ಬೇಕು. ಅದನ್ನು ನಾವು ಸಿದ್ದನಗೌಡ್ರದ್ದು ಒಂದೇ ಒಂದು ರಿಪ್ಲೈ ತಗೊಬಿಡ್ತೀವಿ. ಸಿದ್ದನಗೌಡ್ರೆ, ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಹೋಗ್ತಾರೆ, ರಾಜ್ಯಪಾಲರು ಇರೋದಿಲ್ಲ, ಅದಕ್ಕೂ ಬಿಜೆಪಿನೇ ಕಾರಣ. ಇದಕ್ಕೊಂದು ನನಗೆ ಬೇಕು, ಹೆಂಗದು ಬಿಜೆಪಿ ಕಾರಣ ಆಯ್ತು ಅಂತ. ಅಂಡ್ ಸೇಮ್ ಟೈಮ್ ಈಗೊಂದು ಟಾಕ್ ಹರಿದಾಡ್ತಾ ಇದೆ, DK ಶಿವಕುಮಾರ್ ಅವ್ರು CM ಆಗ್ತಾರೆ ಬಿಡಿ, ಒಂದು 6 ತಿಂಗಳು ಆಮೇಲೆ ನೋಡಿ ಅಸಲಿ ಆಟ ಶುರುವಾಗುತ್ತೆ, BJP ಕಾಟ ಕೊಡೋಕ್ಕೆ ಶುರು ಮಾಡ್ಕೊಳ್ಳುತ್ತೆ ಅಂತ. ಎರಡು ವಿಚಾರಕ್ಕೆ ಏನು ಹೇಳ್ತೀರಿ? ಅಲ್ಲ, ಕಾಯ್ಗೆ ಕುಂದ್ರೋದಕ್ಕೂ ಟಂಗ್ ಮುರೋದಕ್ಕೂ ಏನು ಫರಕ್ ಇರಲ್ಲ ಮೇಡಮ್. ಯಾಕಂದ್ರೆ ಈ ರಾಜಕಾರಣದ ಒಳಗಡೆ ನೀವು ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥದನ್ನ ಏನಾದ್ರೂ ಫಿಕ್ಸ್ ಅನ್ನೇ ಇರ್ಲಿಲ್ಲ ಇವ್ರದ್ದು. ಇವ್ರು ಏನಾದ್ರು ಫಿಕ್ಸ್ ಮಾಡ್ಕೊಂಡು ರಾಜ್ಯಪಾಲರಿಗೆ ತಮ್ಮ ಒಂದು ಅಜೆಂಡವನ್ನ ತಿಳಿಸಿದ್ರೆ ಅವ್ರ ರಾಜ್ಯಪಾಲರು ಇವ್ರಿಗೆ ಟೈಮ್ ಅನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ತಾವು ಇರ್ತಕ್ಕಂಥ ಪರಿಸ್ಥಿತಿಯನ್ನ ತಿಳಿಸ್ತಕ್ಕಂಥ ವ್ಯವಸ್ಥೆ ಒಳಗಡೆ ಬರ್ಬೋದು. ತಮ್ಮ ಒಳಗಡೆ ಇರ್ತಕ್ಕಂಥ ಕಿತ್ತಾಟವನ್ನ ಬಿಜೆಪಿ ಮೇಲ್ಗಡೆ ಹಾಕ್ತಕ್ಕಂಥದ್ದು ಅದೊಂದು ಸಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ. ರಾಜ್ಯಪಾಲರು ರಾಜ್ಯದೊಳಗಡೆ ಇರಬೇಕು, ಅವರು ವೈಯಕ್ತಿಕವಾಗಿರ್ತಕ್ಕಂಥ ಮತ್ತು ಅನ್ಯ ಕೆಲಸದೊಳಗಡೆ ಮೊದಲಗಡೆ ಏನಾದ್ರು ನಿಯಮಬದ್ಧವಾಗಿರ್ತಕ್ಕಂಥ ಕೆಲಸಗಳಿದ್ರೆ ಹೋಗಿರ್ಬೋದು. ಅದಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ. ಒಂದೇದು. ಎರಡನೇ ವಿಚಾರವನ್ನ ಹೇಳಿದ್ರಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ, ಪರಮೇಶ್ವರ್ ಅವರ ಆಗ್ಲಿ, ಇನ್ನೊಬ್ಬರ ಆಗ್ಲಿ, ಇವ್ರು ಯಾರಾಗ್ತಾರೋ ಇನ್ನೂ ಕೂಡ ಗೌಪ್ಯವಾಗಿ ಇರ್ತಕ್ಕಂತ ಕಾಂಗ್ರೆಸ್ನ ವಿಚಾರಗಳು. ಇವ್ರು ಯಾರೇ ಮುಖ್ಯಮಂತ್ರಿ ಆದ್ರೂ ಸಹಿತ ಈ ರಾಜ್ಯವನ್ನ ಈ ಸಾಲದ ಸುಳಿಯಿಂದ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಲ ಮುಕ್ತ ಆಗತ್ತೆ ಸರ್, ಬಹಳ ಓಪನ್ DK ಶಿವಕುಮಾರ್ ಅವರೇ CM, ಕರ್ನಾಟಕದ ಮುಖ್ಯಮಂತ್ರಿ, ಇಡೀ CBI ಬರಲ್ವಾ ಹೇಳಿ ಸಾಕು. ಅಲ್ಲ ರೀ, ನಮ್ಮ ವಿಶ್ಲೇಷಕರಿಗೆ ಹೇಳ್ಬೇಕಾಗಿದೆ, ಕೇಂದ್ರ ಸರ್ಕಾರ ಸಾಲ ಮಾಡಿದೆ. ಕೇಂದ್ರ ಸರ್ಕಾರ ಸಾಲ ಮಾಡತಕ್ಕಂಥದ್ದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಾಲ ಕೋಟಿ ಒಳಗಡೆ. ಸರಿ, ನೀವು ಒಂದು ಅಭಿವೃದ್ಧಿ ಹೇಳಿ. 245 ಕೋಟಿ ಸಾಲ ಇದೆ, ಏನ್ ಅಭಿವೃದ್ಧಿ ಮಾಡಿದ್ರೆ ಹೇಳ್ಬಿಡಿ. ಅಲ್ಲಿ ಬಿಹಾರದಲ್ಲಿ ಸೇತುಗಳು ಬೀಳ್ತಾ ಇದಾವಲ್ಲ ಸರ್, ಅದು ಅಭಿವೃದ್ಧಿ ಅದು ಹೇಳಿ. ನಿಮ್ಮ ರಸ್ತೆಗಳು ಬೀಳ್ತಾ ಇದಾವಲ್ಲ, ಅಭಿವೃದ್ಧಿ ಅದು. ನಿಮ್ಮ ವಿಶ್ಲೇಷಣೆಯನ್ನ ಕೇಳಿದರೆ ನೀವು, ನಾನು ಹೇಳೋದು ನಿಮಗೂ ಅಷ್ಟೇನೆ ಸರ್, ನೀವು ತಪ್ಪು ಮಾಡಿದ್ರೆ ಬೈತೀವಿ, ಅವ್ರು ತಪ್ಪು ಮಾಡಿದ್ರೆ ಬೈತೀವಿ. ಅವ್ರ ಸಾಲ ಅವ್ರ ಸಾಲ ಮಾಡಿಲ್ಲ, ನೀವು ಸಾಲ ಮಾಡಿ, ಜಿಗಿನೆಗಳೇ ನೀವು ಜನರ ನೆತ್ತರಿಗೆ. ಈಗ DK ಶಿವಕುಮಾರ್ ನೇತೃತ್ವದಲ್ಲಿ 2 ವರ್ಷ ಕಂಪ್ಲೀಟ್ ಮಾಡ್ತಾರೆ ಇಲ್ವಾ? ಒಂದೇ ಮಾತಲ್ಲಿ ಹೇಳ್ಬಿಡಿ. ಅಲ್ಲ, ಈ ರಾಜಕಾರಣ ಇವರು DK ಶಿವಕುಮಾರ್ ಆಗ್ಲಿ ಬೇರೆದವರು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಈ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಶಾಪವಾಗಿರ್ತಕ್ಕಂಥ ಸರ್ಕಾರ. ಇವರು ಅಧಿಕಾರವನ್ನ ಪೂರ್ಣಗೊಳಿಸೋದಿಲ್ಲ, ಇವರು ತಮ್ಮಲ್ಲಿ ಕಚ್ಚಾಟದಿಂದ ಈ ಸರ್ಕಾರ ಬಿದ್ದೋಗುತ್ತೆ. ಈಗ ಹೇಳಿದಿರ ಹುಲಿಯ ವಿದಾಯ, ಅಹಿಂದ ನಾಯಕನ ವಿದಾಯ ಅಂತ ಹೇಳ್ತೀರಲ್ಲ, ಹಂಗಾರೆ ಈ ರಾಜ್ಯ ಇವ್ರನ್ನ ಸಹಿಸ್ಕೊಳ್ಳಿಲ್ವಾ? ಬಂಗಾರಪ್ಪನವರು ಅವರ ಮುಖ್ಯಮಂತ್ರಿ ಆಗ್ಲಿಲ್ವಾ? ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ಲಿಲ್ವಾ? ಹೇಳಿ ಮೇಡಮ್, ದೇವರಾಜ ಅರಸು ಮುಖ್ಯಮಂತ್ರಿ ಆಗಿಲ್ವಾ? ಹಂಗಲ್ಲ, ಇವ್ರು ಏನು ಬಾಳ ಕಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ನಂಗಾರ ಬಹುಸಂಖ್ಯಾತರು ಅಂತಂದ್ರೆ ಈಗ
ಮೇಜರ್ ಕಮ್ಯುನಿಟಿಗಳು ಅವ್ರ ಲೀಡರ್ಗಳು ಆಗದೇ ಬೇಡವಾ? ಅವ್ರಿಗೊಂದು ಅವಕಾಶ ಸಿಗ್ಬಾರ್ದ? ಒಕ್ಕಲಿಗರಿಗೆ ಎಷ್ಟು ಅವಕಾಶ ಸಿಕ್ಕಿದೆ ಮೇಡಮ್? ಅದು ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬೇಕಾರೆಲ್ಲ ಬಹಳಷ್ಟು ತ್ರಾಸ ಮಾಡ್ಕೊಂಡು ಆಗ್ಬೇಕು. Right, ದೇವೇಗೌಡರು right, ಮುಖ್ಯಮಂತ್ರಿ ಉಮೇಶ್ ಗೌಡ್ರೆ. ಅಲ್ಲಲ್ಲ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾದ್ರೂ ವಿಧಾನಸೌಧದಲ್ಲಿ ಅಗ್ಗ ಜಗ್ಗಾಟ ಆಗೋಯ್ತು. ಗೊತ್ತಾಯ್ತು. ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲೂ ಅದು ಬಹಳ ಅಗ್ಗ ಜಗ್ಗಾಟನೆ ಆಗೋಯ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದಾಗ ಇವ್ರಿಗೆ ಬಹಳ ನೋವಾಗುತ್ತೆ. ಈಗ ನಾವು ಸಿದ್ದರಾಮಯ್ಯನವರ 8 ವರ್ಷಗಳ ಸಹಿಸ್ಕೊಂಡಿಲ್ವಾ? ಸಹಿಸ್ಕೊಂಡಿದ್ದೆ ಅದು. ಸಹಿಸ್ಕೊಂಡಿದ್ದಲ್ವಾ? ಈಗ ನೋಡಿ ನಮ್ಮಲ್ಲಿ ಇದ್ದಾಗ 2006 ಸಾರಿ ಅದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ರು. ನಾವು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಲಿಲ್ಲ ಅವರಿಗೆ. ದೇವೇಗೌಡ ಆಗ್ಲಿ ಬೇರೆ ಯಾರೇ ಆಗಿರ್ಲಿ ಮೇಡಮ್, ಈವನ್ ಮುಂದುವರಿದ ಇವತ್ತು ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳಾಗ್ಲಿ ಎಲ್ಲರೂ ಸಂಬಳಿಸ್ಕೊಂಡು ಹೋಗಿದ್ದಾರೆ. ಈಗ ಒಂದು ಖಾತೆ ನಿಭಾಯಿಸೋದು ಬೇರೆ ಸರ್, ಒಂದು ರಾಜ್ಯ ನಿಭಾಯಿಸೋದು ಬೇರೆ. ಒಂದು ಲೈನಲ್ಲಿ ಹೇಳ್ಬಿಡಿ, ಒಳ್ಳೇದು ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಆಡಳಿತ 2 ವರ್ಷ? ಅವರು ಸಂಘಟನಾತ್ಮಕವಾಗಿ ಬಹಳ ಚತುರರಿದ್ದಾರೆ, ಮಾಡೋ ಸಾಧ್ಯತೆಗಳು ಇದ್ದಾವೆ. ಆದರೆ ಒಂದು ಸ್ವಲ್ಪ ಈ ಪಾಳೆಗಾರಿಕೆ ಮನಸ್ಥಿತಿ ಅಲ್ವಾ, ಅದನ್ನ ಕೈ ಬಿಟ್ರೆ ಒಂದು ಸ್ವಲ್ಪ ವಿನಯ ರೂಢಿಸ್ಕೊಂಡ್ರೆ ಸಾಧ್ಯತೆಗಳು ಇದ್ದಾವೆ. ನೋಡಿ, ಜಿಬಿಎ ನಿರೀಕ್ಷೆ ಇದೆ. ಜಿಬಿಎ ಎಲೆಕ್ಷನ್ ಅಂತ ನಿರೀಕ್ಷೆ ಇದೆ. ಆದ್ರೆ ಸಿದ್ದರಾಮಯ್ಯ ಪರವಾಗಿ ಹೇಳಬೇಕು ಅಂದ್ರೆ 100 ರೂಪಾಯಿ ಖರ್ಚು ಮಾಡದಂತಹ 2 ಬಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಅದು ಸಿದ್ದರಾಮಯ್ಯನವರು ಅದೃಷ್ಟವಂತ. ಈಗ ಅದೇ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ, ಅದಕ್ಕೆ ಕೂಲಿ ಕೇಳಿದ್ದಾರೆ. ಆ ಕೂಲಿನ ಅದನ್ನ ಅತಿ ಹೆಚ್ಚಾಗಿ ಕೂಲಿ ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ಖರ್ಚು ಮಾಡಿದೀರ ನೋಡ್ಕೊಂಡು ಸರ್ಕಾರ ಜನರನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಜನರನ್ನು ಲೂಟಿ ಆಗದಂತೆ, ಜನರ ಖಜಾನೆ ಲೂಟಿ ಆಗದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂತ ಹೇಳಿಲ್ಲ. ಶಶಿಧರ್ ಅವರು ಸಿದ್ದನಗೌಡರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸಿದ್ದರಾಮಯ್ಯನವರು ಅಧಿಕೃತವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾರು ಮುಖ್ಯಮಂತ್ರಿ ಅನ್ನೋದನ್ನು ಅಧಿಕೃತವಾಗಿ ಹೈಕಮಾಂಡು ಹೇಳಿಲ್ಲ, ಕಾಂಗ್ರೆಸ್ಸು ಹೇಳಿಲ್ಲ. CLP ಸಭೆಯಲ್ಲಿ, ಶಾಸಕರ ಸಭೆಯಲ್ಲಿ ಅದು ನಿರ್ಧಾರ ಆಗುತ್ತೆ. ನಾಳೆ ನೋಡೋಣ 6 ಗಂಟೆಗೆ ಯಾವ ರೀತಿಯ ವಾತಾವರಣ ಇರುತ್ತೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.